ನಾನು, ಇಷ್ಟ ಹಾಕೊಂಡಿದ್ರು ಪರವಾಗಿರ್ಲಿಲ್ಲ. ದೇಹ ನಾನು ಅಂತ ಇಷ್ಟಿದ್ರೆ ಸನ್ಯಾಸಿಗೆ ಯಾಕೆ ಅವನಿಗೆ ಆರಾಮ ಆತ್ಮಜ್ಞಾನ ಅಂದ್ರೆ ಅವನಿಗೆ ಸ್ವಲ್ಪ ಅಷ್ಟ್ ಮಾತ್ರ ಇರುತ್ತೆ. ಅವನೆಲ್ಲವನ್ನು ತಂದೆ ತಾಯಿ ಮನೆ ಸಮಾಜ ಜಗತ್ತು ಎಲ್ಲವನ್ನು ಬಿಟ್ಟೆ ಆ ಸನ್ಯಾಸವನ್ನ ಕೊಡ್ಬೇಕಾದ್ರೇನೆ ಅದನ್ನ ಇದನ್ ಮಾಡ್ತಾರೆ. ಎಲ್ಲವನ್ನು ಅವರಿಗೆ ತ್ಯಾಗವನ್ನ ಮಾಡಿ ಅದನ್ನ ಹೋಮ ಎಲ್ಲ ಮಾಡಿಸಿ ಅವರೆಲ್ಲರೂ ನಿನ್ನ ಪಾಲಿಗೆ ಇನ್ನಿಲ್ಲ, ಅವರೆಲ್ಲ ಸತ್ರು. ಜಗತ್ತು ಏನು ಅವರ ಸಂಬಂಧಗಳು ಊರು ಎಲ್ಲಾ ಸಂಬಂಧಗಳನ್ನ ಕಳ್ಕೊಳ್ಳೋರೆ ಸನ್ಯಾಸಿ. ಆ ರೀತಿ ಸನ್ಯಾಸಿಗೆ ದೇಹ ಭಾವ ಒಂದಿರುತ್ತೆ. ಗುರುಗಳು ಹೇಳಿದ ತಕ್ಷಣ ಆಗೋಗುತ್ತೆ. ನಮಗೆ ದೇಹ ನಾನು ಅಂತಿದ್ದಿದ್ರೆ ಪರವಾಗಿಲ್ಲ, ಎಲ್ಲಿವರೆಗೂ ಹೋಗಿದೆ ನಾನೇ ನೋಡ್ಬೇಕು. ನಾನು ನಂದು ಅನ್ನೋದಂತೂ ವಿಪರೀತ. ಆಕ್ಟೋಪಸ್ ಹೇಗಿರುತ್ತಲ್ಲ, ಎಲ್ಲೆಲ್ಲಿವರೆಗೂ ಹಬ್ಬಿರುತ್ತದು, ನನಗ್ ಗೊತ್ತಾಗೋದಿಲ್ಲ. ಅದು ಎಲ್ಲೋ ಆದಾಗ ಇಲ್ಲಿ ನನಗ್ ನೋವಾಗುತ್ತಲ್ಲ, ಆಗ ತಿಳ್ಕೋಬೇಕು, ಓ ನಂದು ಅಲ್ಲಿವರೆಗೂ ಇದೆ, ನಾನು ಅಲ್ಲೆಲ್ಲೋ ಯಾರಿಗೋ ಏನೋ ಆದ್ರೆ ಇಲ್ಲೇನೋ ಆಗ್ತಿದ್ರೆ ನಮ್ಗೋರ್ಗೇನೋ ಕನೆಕ್ಷನ್, ನಂದು ಅಂತ ಅಂತಿದೀನಿ ಅಂತ. ಅದು ವಿಪರೀತವಾಗಿ ನಂದು ಅನ್ನೋದು ತುಂಬಾ ಹರಡ್ಕೊಂಡ್ಬಿಟ್ಟಿದೀನಿ. ನಾನ್ ಇದ್ದಿದ್ರು ಪರವಾಗಿಲ್ಲ, ನಂದು ಅನ್ನೋದು ವಿಪರೀತ. ಆ ನಂದು ಅನ್ನೋದನ್ನ ನಾನ್ ಅನ್ನೋದ್ ಕಡೆ ನೋಡಕ್ಕೆ ಬಿಡಲ್ಲ. ನಂದು ಅನ್ನೋದ್ರಲ್ಲೇ ನನ್ನ ಬದುಕಿನ ದಿನ ಎಲ್ಲ ವ್ಯವಹಾರ ಮಾಡ್ತಿರ್ತೀನಿ. ನನ್ ಬಗ್ಗೆ ನಾನ್ ಮಾಡೋದ್ ಬಹಳ ಕಡಿಮೆ ದಿನ. ನನ್ ಬಗ್ಗೆ ನಾನು ಊಟದ ಬಗ್ಗೆ ಹಸಿವೆ ಆದಾಗ ಮಾಡ್ಬೋದು. ಹಸಿವೆ ತೃಷೆಗಳು ಬಿಟ್ರೆ, ನನಗೆ ಕಾಯಿಲೆ ಬಂದಾಗ ನನ್ ಬಗ್ಗೆ ಬಿಟ್ರೆ ಬೇರೆ ಯಾವಾಗ್ಲೂ ಬರೀ ಬೇರೆಯವ್ರದೇ ಇರುತ್ತೆ ಮನಸ್ಸಲ್ಲಿ. ನಂದು ಅಂತ ಎಲ್ಲಿ ಇರುತ್ತೆ? ನಾನ್ ಅನ್ನೋದ್ ಬಹಳ ಕಡಿಮೆ. ನಂದನ್ನೋದೇ ಇಡೀ ನನ್ನ ಬದುಕೆಲ್ಲ ಆಗಿರುತ್ತೆ. ಮಗುದು, ಅವ್ರದು, ವಸ್ತುಗಳದು, ವ್ಯಕ್ತಿಗಳದು, ಹೆಂಡತಿ ಮಕ್ಳು ದುಡ್ಡು, ಬರೀ ನನ್ನದು ಅನ್ನೋದೇನೆ. ಅನ್ನೋದು ಬಹಳ ಕಡಿಮೆ ಇದೆ. ಅನ್ನೋದು ನನಗೆ ದೇಹದಲ್ಲಿ ಬಂದಾಗ ಅದೇ ಹಸಿವೆ ತೃಷೆಗಳು ಬಿಟ್ರೆ ನನಗೆ ಇನ್ನೇನು ಇಲ್ಲ. ನನಗೆ ಇನ್ಯಾವ ಸಮಸ್ಯೆ ಇದೆ ದಿನ ಪೂರ್ತಿ ನನ್ನ ಬದುಕಲ್ಲಿ? ನನ್ನ ದೇಹದ ಒಂದು ಆರೋಗ್ಯವಾಗಿದ್ರೆ ಊಟ ತಿಂಡಿ ಕೊಟ್ರೆ ಸಾಕಲ್ಲ, ಅಷ್ಟಕ್ಕೆ ಇರ್ತೀನ ನಾನು ಅಷ್ಟ ಇರೋದೇ ಇಲ್ಲ. ಹಾಗಾಗಿ ಈ ನಂದು ಅನ್ನೋದು ಈ ನಾನಿನ ಕಡೆ ನೋಡೋದಿಕ್ ಬಿಡೋದಿಲ್ಲ. ಆದ್ರೆ ಮಹಾತ್ಮರು ಜ್ಞಾನಿಗಳಾಗೋದು ಈ ನಾನನ್ ಕಳ್ಕೊಳ್ಳೋದು. ಈ ಆತ್ಮಜ್ಞಾನ ಅಂದ್ರೆ ನನ್ನನ್ನ ನಾನು ಕಳ್ಕೊಳ್ಳೋದು. ಆ ಅನುಭವ ಹೇಗಿರುತ್ತೆ, ಆ ಮಹಾತ್ಮರು ಹೇಗಿರ್ತಾರೆ, ಅವರ ಅನುಭವ ಹೇಗಿದೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅವರಿಗೆ 3 ಕರ್ಮಗಳು ಏನು, ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಗಳು ಏನಿದೆಯಲ್ಲ, ಆ ಕರ್ಮಗಳು ಯಾವುದು ಅವರಿಗೆ ಲೇಪ ಇಲ್ಲ. ಅವ್ರಿಗೆ ಅದ್ರಿಂದ ಎಲ್ಲಾ ಅವರು ದೂರ ಇರ್ತಾರೆ. ಅದೆಲ್ಲ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ನಾನು ಪ್ರತ್ಯೇಕತೆ ಆದ್ರೆ, ಇಲ್ಲ ಸಾಧನೆ ಮಾಡ್ತಿದ್ರೆ, ನಾನು ಸಾಕ್ಷಿಯ ಅನುಭವ, ನನಗೂ ತೂರ್ಯದ ಅನುಭವ ಬಂದಾಗ ಮಾತ್ರ ಮಹಾತ್ಮರ ಬಗ್ಗೆ ಗೊತ್ತಾಗತ್ತೆ. ಇಲ್ಲಾಂದ್ರೆ ನಾನು ಊಹೆ ಮಾಡ್ತಿರ್ತೀನಿ, ಇಲ್ಲ ಅವ್ರ ಬಗ್ಗೆ ಭಾವಿಸ್ತಾ ಇರ್ತೀನಿ. ಓ ಅವ್ರಿಗೇನೋ ಆಗಲ್ಲ, ಅವ್ರಿಗೇನು ಹೀಗಾಗಲ್ಲ, ಅವ್ರಿಗೆ ಹಿಂಗಾಗಲ್ಲ, ಇದೆಲ್ಲವೂ ನನ್ನ ಊಹೆಗಳಿರುತ್ತೆ. ಯಾವಾಗ ನನ್ನ ಅನುಭವಕ್ಕೆ ಗೊತ್ತಾಗತ್ತೆ ಅಂದ್ರೆ, ನಾನೇ ಅಂತರಂಗದಲ್ಲಿ ನಾನೇ ಸಾಧನ ಮಾಡಕ್ಕೆ ಪ್ರಾರಂಭ ಮಾಡಿದಾಗ, ಓ ಈ ರೀತಿ ನನ್ನ ದೇಹಕ್ಕಾಗಲ್ಲ ಅಂದ್ರೆ ಮಹಾತ್ಮರಿಗೂ ಆಗಲ್ಲ, ಗುರಿಗಳಿಗೂ ಯಾವ ಕರ್ಮಾದಿಗಳು ಇಲ್ಲ. ನನಗೇ ಪ್ರಾರಬ್ಧ ಕರ್ಮ ಇಲ್ಲ ಅಂದ್ರೆ ಗುರಿಗಳು ಹೇಗಿರುತ್ತೆ? ಅದು ನನ್ನನ್ನ ನಾನು ನೋಡ್ತಾ ಹೋದಾಗ್ಲೇ ಗೊತ್ತಾಗೋದು. ಅದಕ್ಕೆ ಅತ್ಯಂತ ಶಿಷ್ಯ ಆದವನು ಬಹಳ ತುಂಬಾ ಉತ್ತಮೋತ್ತಮ ಶಿಷ್ಯ ಆಗ್ಬೇಕಾದ್ರೆ, ಇಲ್ಲ ಆಗ್ಬಾರ್ದು ಸುಮ್ನೆ ಎಲ್ಲಾರ ಜೊತೆನೂ ಹೋದ್ರು ಎಲ್ಲಾರ ಜೊತೆ ಹೋಗ್ಬಿಡೋದು ಒಳ್ಳೇದು. ಆದ್ರೆ ಒಳ್ಳೆಯ ಶಿಷ್ಯ ಆಗ್ಬೇಕು, ಗುರುಗಳು ಮೆಚ್ಚೋ ಹಾಗೆ ಬದುಕ್ಬೇಕು, ಗುರುಗಳಿಗೆ ಇಷ್ಟ ಆಗೋ ಹಾಗೆ ಬದುಕ್ಬೇಕು. ಓ ಇಂಥವ್ರು ನನ್ನ ಶಿಷ್ಯ ಅಂತ ಗುರುಗಳ ಅದನ್ನ ನಮ್ಮನ್ನ ಇಷ್ಟಪಡೋ ಹಾಗೆ ನಮ್ಮ ಬದುಕಿದ್ರೆ ಆತ್ಮಜ್ಞಾನ ಬಹಳ ಸುಲಭ. ಆಗ ಆ ಗುರುಗಳ ಬಗ್ಗೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಎಲ್ಲಾ ಮಹಾತ್ಮರ ಹತ್ರನು ಎಲ್ಲಾರು ಇದ್ರು, ಯಾರಿಗೂ ಅವ್ರ ಗುರುಗಳು ಅಂತ ಗೊತ್ತಾಗ್ಲಿಲ್ಲ. ಎಲ್ಲಾ ಮಹಾತ್ಮರಿಗೂ ಕಷ್ಟ ಕೊಟ್ಟವ್ರು ಅವ್ರ ಜೊತೆಲಿ ಇದ್ದವ್ರೆ, ತುಂಬಾ ಆತ್ಮೀಯರಿದ್ದವ್ರೇನೆ. ಯೇಸು ಕ್ರಿಸ್ತವ್ರಿರ್ಲಿ, ಸಿದ್ಧಾರೂಢರ ಹತ್ರ ಇರ್ಲಿ, ಯಾರು ಬಸವಣ್ಣವ್ರ ಹತ್ರ ಇರ್ಲಿ, ರಮಣ ಮಹರ್ಷಿಗಳು ಇರ್ಲಿ, ಎಲ್ಲಾರ ಹತ್ರನೂ ಎಲ್ಲಾರು ಎಲ್ಲಾರು ಗುರುಗಳ ಹತ್ರ ಇದ್ದವ್ರು, ಸೇವೆ ಮಾಡಿದವ್ರು. ರಾಮಕೃಷ್ಣ ಪರಮಹಂಸರ ಹತ್ರ ಅವರ ಸೋದರಳಿಯ ಹೃದಯ 25 ವರ್ಷ ತುಂಬಾ ಪ್ರಾಮಾಣಿಕವಾಗಿ ಮಾಡ್ತಾನೆ. ಅಲ್ಲೆಲ್ಲೂ ಕಪಟತೆ ಇರಲ್ಲ. ಅವನಿಗೆ ಗೊತ್ತಿಲ್ದೇ ಇರೋ ಹಾಗೆ ಮಾಡ್ತಾನೆ. ಅವನೇ ಹೇಳ್ತಾರೆ, ನಾನು ಯಾಕೆ ಅವರಿಗೆ ಆವಾಗ ಮೊದಲು ಅವರಿಗೆ ದೇವಿಯ ಏನು ಸಾಧನಾ ಅವಸ್ಥೆ ಇತ್ತಲ್ಲ, ಆ ಸಾಧನಾ ಅವಸ್ಥೆಯಲ್ಲಿ ಅವ್ರಿಗೆ ಏನೂ ಪ್ರಜ್ಞೆ ಇರ್ತಿರ್ಲಿಲ್ಲ. ದೇಹದ ಮೇಲೆ ಪ್ರಜ್ಞೆ ಇಲ್ಲ, ಯಾವ ಭಾವ ಜಗತ್ತು ಏನೂ ಪ್ರಜ್ಞೆ ಇಲ್ಲ ಅವರಿಗೆ. ಬಾಹ್ಯ ಪ್ರಜ್ಞೆ ಯಾವಾಗಲೂ ಸಮಾಧಿ ಅವಸ್ಥೆ, ಎಲ್ ಬೇಕಾದ್ರೂ ಬೀಳ್ತಿದ್ರು. ಅವ್ರಿಗೆ ಬೆಂಕಿ ಇದು ಮುಳ್ಳು ಬಹಳ ಪೆಟ್ಟುಗಳಾಗ್ತಿತ್ತು. ಅವ್ರಿಗೆ ಏನೂ ಪ್ರಜ್ಞೆ ಇರ್ತಿರ್ಲಿಲ್ಲ. ಮತ್ತು ಊಟ ಮಾಡ್ಬೇಕು ಅನ್ನೋ ದೇಹದ ಯಾವ ಪ್ರಜ್ಞೆ ಇಲ್ಲ. ಆ ಹೃದಯ ಇರ್ಲಿಲ್ಲ ಅಂದ್ರೆ ಅವ್ರ ದೇಹನೇ ಉಳಿತಿರ್ಲಿಲ್ಲ. ಅಷ್ಟು ಅವ್ರನ್ನ ಬಹಳ ಚೆನ್ನಾಗಿ ಜೋಪಾನವಾಗಿ ಅವ್ರನ್ನ ಎಲ್ಲಾ ಸಾಧನೆ ಮುಗಿಯೋವರೆಗೂ ಅವ್ರನ್ನ ರಕ್ಷಣೆ ಮಾಡ್ತಾರೆ. 25 ವರ್ಷ ತನ್ಮಯವಾಗಿ ಯಾಕ್ ಮಾಡ್ತಿದೀನಿ ಅಂತ ಗೊತ್ತಿಲ್ಲ, ಏನೋ ಅವ್ರ ಹತ್ರ ಅಪೂರ್ವತೆ. ಅವ್ರಿಗೆ ಮಾಡ್ಬೇಕು, ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು, ಅವ್ರನ್ನ ಇಡ್ಬೇಕು ಅಂತ ಅವನಿಗೆ ಆಗ್ತಿರತ್ತ ಆ ರೀತಿ ಆ ಮಹಾತ್ಮರ ಹತ್ರ ಇದ್ದಾಗ ಆ ದೈವವೇ ಹಾಗೆ ಮಾಡಿಸ್ತಿರತ್ತೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ. ಇಡೀ ಜಗತ್ತೇ ಎಲ್ಲಾ ನಿಂತಿರ್ತಾರೆ ಮಹಾತ್ಮರಿಗೆ, ಅವರೇ ಅದನ್ನ ತಾನೇ ನಡೀತಿರತ್ತೆ ಅದ ಕಾರ್ಯ, ನಾವು ಊಹೆ ಮಾಡಕ್ಕಾಗಲ್ಲ. ಆ ರೀತಿ ಆ ಹೃದಯನಿಗೆ ಅಷ್ಟು ವರ್ಷ ಮಾಡ್ತಾನೆ. ಆದ್ರೂ ಆಮೇಲೆ ಅವ್ರಿಗೆ ಗೊತ್ತಾಗದೇ ಇಲ್ಲ.
ಇವ್ರು ಮಹಾತ್ಮರು, ಇವ್ರ ಜ್ಞಾನಿಗಳಂತಾನೆ ಗೊತ್ತಾಗಲ್ಲ. ಇನ್ನ ಅವರ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ನಮ್ಗೆ ಹೇಗ್ ಗೊತ್ತಾಗತ್ತೆ? 25 ವರ್ಷ ಅವ್ರ ಹತ್ರನೇ ಇದಾರೆ. ಅವ್ರ ಅನುಗ್ರಹದಿಂದನೇ ಅವನು ಅವ್ರಂಗೆ ಮಾಡ್ಬೇಕು ಅಂತ. ನಾನು ರಾಮಕೃಷ್ಣ ಪರಮಹಂಸರಂಗೆನೆ ನಾನು ದೇವಿ ಸಾಧನ ಮಾಡ್ಬೇಕು, ನಾನು ದೇವಿಯ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನಾನು ಪವಾಡಗಳನ್ನ ಮಾಡ್ಕೋಬೇಕು, ನಾನು ಸಿದ್ಧಿಗಳನ್ನ ಮಾಡ್ಕೋಬೇಕು ಅಂತ ಹೊರಡತ್ತೆ ಮನಸ್ಸು. ಮಹಾತ್ಮರ ಹತ್ರ ಇದ್ರೂನು ಬಹಳ ಕಷ್ಟನೇ. ನಮ್ಗೆ ಯಾವ ಮನಸ್ಸು ದೂರ ಇದ್ದವ್ರೆ ಇನ್ನೂ ಆರಾಮ್ ಇರ್ತೀವಿ. ಅಲ್ಲಿದ್ದಾಗ ಇನ್ನೂ ಅವ್ರ ಬಗ್ಗೆ ರಮಣ ಮಹರ್ಷಿಗಳ ತುಂಬಾ ಇದ್ರೆ ಅನಾಧಾರ ಉಂಟಾಗತ್ತೆ. ಅವ್ರ ಬಗ್ಗೆ ನಮ್ಗೆ ಉಪೇಕ್ಷೆ. ಯಾಕಂದ್ರೆ ನಮ್ಗೆ ತೀವ್ರವಾದ ಶಿಷ್ಯತ್ವ ಇರಲ್ಲ, ಮುಮುಕ್ಷತ್ವ ಇರಲ್ಲ. ಅಧಪತನ ಆದವ್ರೆ ಜಾಸ್ತಿ, ಉದ್ಧಾರ ಆದವ್ರು ಅದಕ್ಕೆ ಎಲ್ಲೋ ಕೋಟಿಗೆ ಒಬ್ರು ಉದ್ಧಾರ ಆಗೋದು. ಯಾಕೆ ಅಂದ್ರೆ ಮನಸ್ಸು ಯಾವ್ದಾವ್ದನ್ನೋ ತೋರ್ಸಿ ಇಳಿಸ್ಬಿಡುತ್ತೆ. ಮಹಾತ್ಮರನ್ನ ಕಂಡಿಡಿಯೋದು ಅಷ್ಟು ಸುಲಭ ಅಲ್ಲ. ತುಂಬಾ ಜನ, ಎಷ್ಟೋ ಜನ ರಮಣ ಮಹರ್ಷಿಗಳ ಹತ್ರ ಎಲ್ಲ ಹೋಗಿದ್ದಾರೆ. ಇವ್ರು ನನ್ ಗುರುಗಳಲ್ಲ, ಇವ್ರೇನು ಸಾಧನೆನೇ ಹೇಳೋದಿಲ್ಲ, ಯಾವ್ದೊಂದ್ ತಪಸ್ಸು ಹೇಳಲ್ಲ, ಒಂದ್ ಧ್ಯಾನ ಹೇಳಲ್ಲ, ಒಂದ್ ಮಂತ್ರ ಹೇಳಲ್ಲ. ನನಗಾಗ್ಲೇ ಶಿಷ್ಯನಿಗೆ ನನ್ಗೆ ವಿಪರೀತ ತಲೆಲಿರುತ್ತೆ. ನನ್ಗೆ ಈ ರೀತಿ ಆದ್ರೇನೆ ಆತ್ಮಜ್ಞಾನ, ಇಂಥದ್ದೇನಾದ್ರು ಹೇಳ್ಬೇಕು ಇವ್ರು, ಇಂಥದೇ ನನಗ್ ಮಾಡ್ಬೇಕು, ಹೀಗೆ ಇದೇ ನನಗೆ ತೊಡಕಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಅದ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಬ್ರಹ್ಮಜ್ಞಾನ ಆದಾಗ. ಅಲ್ಲಿವರೆಗೂ ಗೊತ್ತಾಗಲ್ಲ. ನಾನೇ ಬಹಳ ಕಷ್ಟ ಪಡ್ತಿದೀನಿ, ನನ್ ಮನಸ್ಸೊಳಗೆ ಏನೂ ಗೊತ್ತಾಗಲ್ಲ. ಹಾಗಾಗಿ ಬಹಳ ದುಃಖಿ ಆಗೋದು. ನಿಜವಾಗ್ಲೂ ಅಂದ್ರೆ ಬಹಳ ಮುಗ್ಧವಾದ ಮನಸ್ಸು, ಬಹಳ ಪ್ರಾಮಾಣಿಕ ಗುರುಗಳ ಹತ್ರ ಹೋದ್ರೆ ಆತ್ಮಜ್ಞಾನ ಬಹಳ ಸರಳವಾದ ಮನಸ್ಸೇ ಇಲ್ಲ ನಮ್ಮದು. ನನಗ್ ಅನ್ಕೊಂಡಿದೀನಿ ಬಹಳ ಸರಳವಾಗಿದ್ದೀನಿ. ಇಲ್ಲ, ನನ್ನ ಇಂದ್ರಿಯಗಳು ವಕ್ರ, ನನ್ನ ಮನಸ್ಸು ವಕ್ರ, ಬುದ್ಧಿ ವಕ್ರ. ನಾನ್ ಅನ್ಕೊಂಡಿದೀನಿ ಬಹಳ ಶ್ರೇಷ್ಠ, ನಾನು ಬಹಳ ಚೆನ್ನಾಗಿ ವಿಚಾರ ಮಾಡ್ತೀನಿ, ನಾನ್ ಬಹಳ ಚೆನ್ನಾಗ್ ಬ್ರಹ್ಮಜ್ಞಾನ ಗೊತ್ತಿಲ್ಲ ಅದೆಲ್ಲ. ನಾನು ನಂದೇ ಆದ ಒಂದು ಕನ್ನಡಕಗಳು ಹಾಕೊಂಡಿರ್ತೀವಿ, ಅದನ್ನ ಬಣ್ಣದ ಕನ್ನಡಕಗಳು ಅಂತ. ಅದು ಅಪ್ಪವ್ರು ಬಹಳ ಚೆನ್ನಾಗಿ ಬೆಳಗ್ಗೆ ಸುತ್ತೂರು ಡಿಸ್ಕಷನ್ ಅಲ್ಲೆಲ್ಲ ಹೇಳ್ತಿದ್ರು. ನಾವೆಲ್ಲ ಒಂದೊಂದು ಕನ್ನಡಕ ಹಾಕೊಂಡಿರ್ತೀವಿ. ಅಂದ್ರೆ ನನ್ನ ಮನಸ್ಸಿನಲ್ಲಿ, ಭಾವನೆಗಳಲ್ಲಿ ಎಲ್ಲಾನು ಶಾಸ್ತ್ರವನ್ನು ಅದೇ ಕನ್ನಡಕದ ಅದರ ರೀತಿನೇ ಓದ್ತೀನಿ. ನಾನು ಹಳದಿ ಕಲರ್ ಹಾಕೊಂಡಿದ್ರೆ ನನಗ್ ಜಗತ್ತೆಲ್ಲ ಹಳದಿ. ನನ್ನ ಹಾಗೆ ಅವ್ರು ವಿಚಾರ ಮಾಡ್ಬೇಕು. ನನಗ ಅವ್ರು ಮಾಡ್ಲಿಲ್ಲ, ಅವ್ರು ಸರಿ ಇಲ್ಲ. ಗುರುಗಳು ನಾನ್ ಹಿಂಗ್ ಹೇಳ್ತಾ ಇರ್ತೀನಿ ಹಂಗೆ ಅವ್ರು ಪ್ರವಚನ ಹೇಳ್ಬೇಕು. ಅವ್ರ ಹಂಗ ಹೇಳಿಲ್ಲ, ಅವ್ರ ಅವ್ರೇನ್ರಿ ಬ್ರಹ್ಮ ಆತ್ಮ ಏನ್ ಹೇಳೋದೇ ಇಲ್ಲ, ಅದ್ ಬೇಡ, ಅವ್ರಲ್ಲ. ಅಪ್ಪೋರೇ ಎಷ್ಟೋ ಜನ ಆ ರೀತಿ ಹೇಳಿದ್ದಾರೆ. ಅವ್ರು ಒಂದು ದಿನ ನಾನು ಬ್ರಹ್ಮ ಆತ್ಮ ಅದನ್ನ ಅಪ್ಪಾಜಿ ಹತ್ರ ಒಬ್ರು ಗುರುಗಳು ಬಂದು ಹೇಳಿದ್ರು. ಏನು ನೀವು ನಿಮ್ ಗುರುಗಳು ಸದಾಶಿವ ಇವರು ಸಿದ್ದೇಶ್ವರ ಸ್ವಾಮೀಜಿ ಅವರು ನಿಮ್ಮ ಗುರುಗಳು ಅಂತೀರಾ, ಅವ್ರು ಒಂದು ದಿನ ನಾರು ಪ್ರವಚನದಲ್ಲಿ ನೀ ಬ್ರಹ್ಮ ಇದೆ ಆತ್ಮ ಇದೆ ಅಂತ ಏನಾರು ಹೇಳಿದಾರ ಅವರು? ಒಂದು ದಿನಾನು ಅದನ್ನ ಹೇಳಲ್ಲ ಅಂತ. ಅದನ್ನ ಹಾಗೆ ಹೋಗಿ ಸದಾಶಿವ ಗುರುಗಳು ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ಅಂದ್ರಂತ, ಅಪ್ಪ ನೀವು ಯಾವಾಗ ನೋಡಿದ್ರು ಬರೀ ಒಂದು ಪಕ್ಷಿ ಕತೆ, ಒಂದು ಗುಬ್ಬಿ ಕತೆ, ಬರೀ ಇದನ್ನೇ ಹೇಳ್ತೀರಾ ನೀವು, ಬ್ರಹ್ಮ ಆತ್ಮ ಅಂತ ನೀವ್ ಹೇಳೋದಿಲ್ವಂತೆ ಅಂತ ಹೇಳಿದ್ರು ಅವ್ರು. ಅದಕ್ಕೆ ಅಪ್ಪ ಅವ್ರು ಹ್ಞೂನ್ರಿ, ನನ್ ಮೇಲೆ ಆ ರೀತಿ ಆಪಾದನೆ ಇದೆ ರೀ ಅಂತಂದ್ರಂತ ಅಪ್ಪ ಅವ್ರು. ಹಾಗಾಗಿ ನಮ್ಗೆ ನನಗ ಆ ತರ ತಲೆಗೆ ಹಾಕೊಂಡಿರ್ತೀನಿ ಏನ್ ಗೊತ್ತಾಗಲ್ಲ. ನಾವೇ ಎಷ್ಟೊಂದ್ಸಲ ಹಾಗೆ ಅನ್ಕೊಂಡ್ ಹೋಗಿದೀವಿ. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹತ್ರ ನಾವ್ ಹೋದಾಗ ನಾವ್ ಆತ್ಮಜ್ಞಾನದೇ ಹೇಳ್ಬೇಕು. ಅವ್ರು ನಮ್ಗೆ ಅವತ್ ಹೇಳ್ಲಿಲ್ವಾ ಇವತ್ ನಮ್ದು ವೇಸ್ಟ್ ಅಂತ. ಅವ್ರು ಏನ್ ಮಾತಾಡ್ತಾರೆ, ಅವ್ರು ಯಾವ್ದೋ ಮುಖಾಂತರ ನಮ್ಗೆ ಆತ್ಮಜ್ಞಾನ ಹೇಳ್ತಿರ್ತಾರೆ, ಗೊತ್ತಾಗಲ್ಲ. ಅವ್ರು ಯಾವ್ದೋ ರೀತಿ ಹೇಳ್ತಿರ್ತಾರೆ. ಅದು ಯಾವ್ದೋ ನಮ್ಗೆ ಏನ್ ಅನ್ಸುತ್ತೆ, ದೇಶ ಸುದ್ದಿ ಅಲ್ಲೆಲ್ಲಾ ರೀತಿಯಾದವ್ರು ಬರ್ತಿದ್ರು. ದೇಶದ್ ಮಾತಾಡೋರು ಬರ್ತಿದ್ರು, ಸಂಸಾರದ್ ಮಾತಾಡೋರು ಬರ್ತಿದ್ರು, ಸಾಧನಾ ಮಾಡೋರು ಎಲ್ಲಾ ರೀತಿಯವ್ರು ಬರ್ತಿದ್ರ. ಅಪ್ಪ ಅವ್ರೆಲ್ಲಾರು ಹೇಳ್ತೀರ ನಮ್ಗೆ ನಮ್ ರೀತಿನೇ ಹೇಳ್ಬೇಕು ಬ್ರಹ್ಮಜ್ಞಾನ. ನಮ್ಗ ಅವ್ರು ಅವತ್ ಹೇಳಿಲ್ಲ, ಇವತ್ ಅವ್ರನ್ನ ಭೇಟಿ ಮಾಡಿ ನಮಗ್ ಸರಿ ಇಲ್ಲ, ನಾನ್ ನನ್ನದೇ ಆದ ಒಂದು ರೀತಿಯಾದ ಬೆಳೆಸ್ಕೊಂಡಿರ್ತೀನಿ, ಗೊತ್ತಾಗಲ್ಲ ಅದು. ನಾನೇ ಒಂದು ಕವರ್ ಮಾಡ್ಕೊಂಡ್ಬಿಟ್ಟಿರ್ತೀನಿ, ನಾನೊಂದು ಬೇಲಿ ಹಾಕೊಂಡ್ಬಿಟ್ಟಿರ್ತೀನಿ, ಏನ್ ಮಾಡಿದ್ರು ಅದರಿಂದ ಆಚೆ ಬರಲ್ಲ. ಶಾಸ್ತ್ರವನ್ನ ಹಿಂಗ್ ಕಲ್ತಿದ್ರೆ ನಿಜಗಳು ಇದೇ ಉದಾಹರಣೆಗಳನ್ನ ಅವ್ರು ಹೇಳಿದ್ರೆ ನಮ್ಗೆ ಇಷ್ಟ ಆಗೋದು. ಇದ್ರಲ್ಲಿ ಯಾವ್ದಾದ್ರು ಒಂದು ವಾಕ್ಯಗಳನ್ನ ಬಹಳ ಇಷ್ಟ. ಅದೇ ನಾನು ವಚನಗಳನ್ನ ಕಲ್ತಿದ್ರೆ ಅದನ್ನ ವಚನದ ಮೂಲಕ ಗುರುಗಳು ಇವತ್ ನಮ್ ಬಹಳ ಚೆನ್ನಾಗ್ ಶ್ರವಣ ಹೇಳುದು. ನಾನ್ ಅದನ್ನ ಬೇಲಿ ಹಾಕೊಂಡಿದೀನಿ ಅಂತ ಗೊತ್ತಿಲ್ಲ. ನಾನು ಅದ್ವೈತನೋ ದ್ವೈತನೋ ವಿಶಿಷ್ಟಾದ್ವೈತ ಶೈವ ವೈಷ್ಣವ ಇದೇ ರೀತಿ ಎಲ್ಲಾ ಬೇಲಿಗಳು ಹಾಕೊಂಡಿರ್ತೀನಿ. ಈ ಬೇಲಿಗಳು ಅಲ್ದೆ ಜೊತೆಗೆ ನಾನ್ ಹೆಣ್ಣು, ನನ್ ಗಂಡು, ಇಂಥವ್ರು ಅಂತವ್ರು, ಸಂಸಾರಸ್ಥ ಗೃಹಸ್ಥ, ನನ್ ಸನ್ಯಾಸಿ, ಎಷ್ಟೊಂದು ಬೇಲಿಗಳು. ಈ ಬೇಲಿಗಳೇ ಆತ್ಮಜ್ಞಾನಕ್ಕೆ ತಡೆ. ಈ ಬೇಲಿಗಳಿದ್ದಾಗ ಮಹಾತ್ಮರು ಗೊತ್ತಾಗೋದಿಲ್ಲ. ನಂದೇ ನನಗ್ ಗೊತ್ತಾಗ್ತಿಲ್ಲ, ಇನ್ ಅವ್ರದ್ ಇನ್ನೇನ್ ನಾನ್ ಕಂಡಿಡಿತೀನಿ. ಆ ರಮಣ ಮಹರ್ಷಿಗಳು ನಮ್ಮ ಅಪ್ಪ ಅವ್ರೆಲ್ಲ ಅಂತಿದ್ರು, ಬಿಡ್ರಿ ಅವ್ರ ಕತೆ ನಮ್ಮ ಮಹಾತ್ಮರದು. ನಾವು ಅಪ್ಪ ಅವ್ರ ಯಾಕೆ ಹಿಂಗ್ ಮಾಡಿದ್ರು, ಅವ್ರ ಮಹಾತ್ಮರು ಇವ್ರ ಯಾಕೆ ಹಿಂಗ್ ಮಾಡಿದ್ರು ಅಂತೆಲ್ಲ. ರಮಣ ಮಹರ್ಷಿಗಳು ಎಲ್ಲ ಅವ್ರ ಚಿಂತೆ ನೀವ್ ಬಿಡ್ರಿ. ಶಂಕರಾಚಾರ್ಯರು ಯಾಕೆ ಆ ರೀತಿ ದೇಹ ಪರಕಾಯ ಪ್ರವೇಶ ಮಾಡಿದ್ರು, ಇವ್ರ ಯಾಕೆ ಹೀಗ್ ಮಾಡಿದ್ರು ಅಂತೆಲ್ಲ ಆ ರಮಣ ಮಹರ್ಷಿಗಳ ಹತ್ರ ಕೇಳ್ತಿದ್ರು. ಆಗ ಅವ್ರ ಅಂತಿದ್ರು, ಬಿಡ್ರಿ ಅವ್ರ ವಿಷಯ ಅವ್ರು ಬಿಡು, ನೀನ್ ಯಾರು ನೋಡು, ಹಿಂಗೆಲ್ಲಾ ನಿನ್ಗೆ ಏನೇನೋ ಅನಿಸ್ತಾ ಇದೆಯಲ್ಲ, ನಿನ್ ಮನಸ್ಸು ನಿನ್ ಅಹಂಕಾರ ಅದ್ ಯಾರು ಅಂತ ಮೊದ್ಲು ನೋಡು. ಅದನ್ನ ಯಾವಾಗ್ಲೂ ಹಾಗೇನೆ ನಾವ್ ಎಲ್ಲಿ ಹೋಗ್ತಿವಿ, ನನ್ನನ್ ನೋಡೋದನ್ನ ಬಿಡ್ತೀವಿ, ಆ ದೇಹ ಮನಸ್ಸುಗಳ
ರಚನೆನೇ ಆಗಿದೆ, ಬರೀ ಹೊರಗಡೆ ನೋಡೋದು. ದೇಹ ಮನಸ್ಸು ನನ್ನ ಬುದ್ಧಿಯ ಏನಿದೆಯಲ್ಲ ರಚನೆ ಬಹಿರ್ಮುಖನೇ. ಏನ್ ಮಾಡಿದ್ರು ತನ್ನ ನೋಡಕ್ ಬಿಡಲ್ಲ ಅದು. ತನ್ನನ್ ಬಿಟ್ಟು ಮಹಾತ್ಮರ ಹತ್ರ ಹೋದ್ರು ಅವ್ರೇನು, ಅವ್ರ ಆತ್ಮಜ್ಞಾನಿಗಳಾಗಿದಾರ, ನಿಜವಾಗ್ಲೂ ಇವ್ರು ವೈರಾಗ್ಯದವ್ರು ಇದಾರ, ಇವ್ರ ಹಂಗಿದಾರ, ಅವ್ರ ಹಿಂಗಿದಾರ, ಈಗ ಮಾಡ್ಕೊಂಡೆ ಜನ್ಮ ಕಳೆದ್ ಬಿಡ್ತೀವಿ. ಆತ್ಮಜ್ಞಾನವನ್ನ ಪಡೆಯೋದೇ ಇಲ್ಲ. ಯಾಕೆ ಉಪನಿಷತ್ತುಗಳಲ್ಲಿ ಮಕ್ಳುಗಳು ಬಹಳ ಸರಳವಾಗಿದ್ರು, ಅವ್ರ ಗುರುಗಳು ಹೇಳಿದ್ರು ಮುಗೀತು ಅಷ್ಟೇ, ವಿಚಾರನೇ ಇಲ್ಲ ಅಲ್ಲಿ. ಏನು ನಂಬಿಕೆ ಶ್ರದ್ಧೆ ಅವರಿಗೆ ಅವ್ರ ಮೇಲೆ, ಗುರುವಿನ ಮೇಲೆ. ನಾವು ಹಾಗೆ ಇದ್ವಿ ಬಾಲ್ಯದಲ್ಲಿ. ನಮ್ಗೆ ಬಾಲ್ಯದಲ್ಲಿ ಶಾಲೆಗೆ ಹೋದಾಗ ಅಲ್ಲಿ ನಮ್ಗೆ ಏನ್ ಗುರುಗಳು ಹೇಳ್ತಾರೆ ಎಲ್ಲಾ ಸತ್ಯ ಅಲ್ಲ. ಮನೇಲಿ ಬಂದಿಟ್ಟೆ ತಪ್ಪು ಇವತ್ತು ಹೇಳ್ಕೊಟ್ಟವ್ರೆ ಅದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ನಮ್ ಗುರುಗಳು ಹೇಳಿದಾರೆ ಸತ್ಯ. ನಾವು ಬಾಲ್ಯದಲ್ಲಿ ಹಾಗೆ ಇದ್ವಿ. ಯಾವಾಗ ಬೆಳಿತಾ 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 ನನ್ನ ಮನಸ್ಸು ಬುದ್ಧಿ ಎಲ್ಲಾ ಕಲೀಲಾಗೋಯ್ತಲ್ಲ, ಏನಿದೆ ಹಾಗೆ ನೋಡಕ್ ಬರ್ತಾನೆ ಇಲ್ಲ. ಏನಿದೆ ಹಾಗೆ ನೋಡೋದೇ ಈ ಬ್ರಹ್ಮಜ್ಞಾನ ಕಲ್ಸೋದು. ಬ್ರಹ್ಮಜ್ಞಾನ ಸುಲಭ, ನನಗೆ ಏನಾಗಿದೆ ದೇಹ ಮನಸ್ಸುಗಳೆಲ್ಲ ಸುಲಭ, ಬುದ್ಧಿ ನನಗೆ ಬಹಳ ಸುಲಭ, ಬ್ರಹ್ಮಜ್ಞಾನ ಕಷ್ಟ. ನನ್ನ ತಿಳುವಳಿಕೆಗಳು ನನ್ನ ವಿಚಾರಗಳೇ ನನಗೆ ಕಷ್ಟ. ಹಾಗಾಗಿ ಮೊದಲು ನಾನು ಸ್ವಚ್ಛ ಆದ್ರೆ, ನನ್ನ ಕನ್ನಡಿ ನನ್ ಕನ್ನಡಿನೇ ಕೊಳೆ ಇದ್ರೆ ಆ ಕೊಳೆಯಿಂದನೇ ಎಲ್ಲಾರು ಹೆಂಗ್ ಸ್ಪಷ್ಟ ಕಾಣಿಸ್ತಾರೆ ಯಾರಾದ್ರುವೆ. ನಾನೇ ಒಂದು ಕನ್ನಡಕ ಹಾಕೊಂಡು ನೋಡ್ತಿದ್ರೆ ಎಲ್ಲಾರು ಹಾಗೆ ಕಾಣಿಸ್ತಾರೆ. ಹಾಗೆ ಮೊದಲು ನನ್ನ ಕನ್ನಡಿ ಸ್ವಚ್ಛ ಆದ್ರೆ ಆಗ ಮಹಾತ್ಮರು ಗೊತ್ತಾಗ್ತಾರೆ. ಅವರು 3 ಕರ್ಮವನ್ನ ಅನುಭವಿಸ್ತಾ ಇದಾರೋ, ಅವ್ರು ಅನುಭವಿಸ್ತಾ ಇಲ್ವೋ, ಮತ್ತೇನು ನನಗದು ಪ್ರಯೋಜನನೂ ಇಲ್ಲ. ಇದು ಸುಮ್ನೆ ಸಾಧಕನಿಗೆ ಸ್ವಲ್ಪ ಸಂಶಯ ಬಂದಾಗ ಅವನಿಗೆ ಯಾಕೆ ಅವರು ನನ್ನ ಹಾಗೆ ತಿಂತಾರೆ, ನನ್ನ ಹಾಗೆ ಊಟ ಮಾಡ್ತಾರೆ, ನನ್ನ ಹಾಗೆ ಮಲ್ಕೋತಾರೆ, ನನ್ನ ಹಾಗೆ ಕಾಯಿಲೆನೂ ಅನುಭವಿಸ್ತಾರೆ, ನನ್ನ ಹಾಗೆ ದೇಹಾದಿಗಳಿದೆ ಅಂತ ಹೇಳ್ತಾರಲ್ಲ, ಆಗ ಗುರುಗಳು ಇಲ್ಲ ಆ ರೀತಿ ಇಲ್ಲ, ನಿನಗೆ ಆ ರೀತಿ ಅನಿಸ್ತಿದೆ, ಅವನಿಗೆ ಯಾವ ಕರ್ಮಗಳು ಇರೋದಿಲ್ಲ. ಅವ್ರಿಗಿದೆ ಅಂತಂದ್ರೆ ಬ್ರಹ್ಮಜ್ಞಾನ ಯಾಗ್ಬೇಕು? ಅವರು ನಮ್ಮ ಹಾಗೆ ಎಲ್ಲವನ್ನು ಅನುಭವಿಸ್ತಾರೆ ಅಂತಿದ್ರೆ ಬ್ರಹ್ಮಜ್ಞಾನ ಯಾಕ್ ಬೇಕಾಗತ್ತೆ? ಅವ್ರು ಆ ರೀತಿ ಇಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ನಿಜವನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಯಾವ ಪುಣ್ಯದೊಳಗೂಟ. ಅವ್ರಿಗೆ ಇನ್ಯಾವ ಭಜನೆ ಅವ್ರೇನಾದ್ರು ಪುನಃ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಮೊದಲಿನ ಪೂರ್ವಾಭ್ಯಾಸ ಇದ್ರೆ ಆ ರೀತಿ ಮಾಡ್ಕೊಂಡ್ ಬರ್ತಿರ್ತಾರೆ. ಈಗ ಭಕ್ತಿ ಮಾರ್ಗದಿಂದ ಹೋಗಿರ್ತಾರೆ. ಈಗ ರಾಮಕೃಷ್ಣ ಪರಮಹಂಸರು, ಅವರು ದೇವಿಯ ಸಾಕ್ಷಾತ್ಕಾರ ಆಗಿತ್ತು, ಅದನ್ನ ಸಾಧನೆಯನ್ನ ಮಾಡಿ ಮಾಡಿ ಅವರೇ ತಾಯಿಯಾಗಿ ಅವ್ರಿಗೆ ಅದು ಬೇರೆ ಅಲ್ಲ ಅನ್ಸ್ತು. ಕೊನೆಗೆ ಅವ್ರ ತೋತಾಪುರಿ ಅದ್ವೈತ ಗುರುಗಳು ಬಂದು, ಇಲ್ಲ ಅದೆಲ್ಲವೂ ನೀನು ಏನ್ ಭಾವಿಸಿರೋದು ನಿನ್ನ ನೀನೇ ಮನಸ್ಸಿನಲ್ಲಿ ಭಾವಿಸಿರೋದು, ಅದು ಸತ್ಯ ಅಲ್ಲ, ಏಕಮೇವ ಅದ್ವಿತೀಯ ಬ್ರಹ್ಮವೇ ಸತ್ಯ ಅಂತ ಅವ್ರಿಗೆ ಆತ್ಮಜ್ಞಾನ ಆಯ್ತು. ಪುನಃ ಅವ್ರ ಆತ್ಮವಸ್ತುವನ್ನ ಅನುಭವಿಸಿದ್ರು. ಅವರ ದೇಹಾದಿಗಳು ಮೊದಲಿನಿಂದ ಏನು ಸಾಧನೆ ಮಾಡಿರ್ತಾರಲ್ಲ ಆ ಪೂರ್ವಾಭ್ಯಾಸದಾಗ ಮಾಡ್ಕೊಂಡ್ ಬರ್ತಾರೆ. ಆದರೆ ಅವ್ರಿಗೆ ಅದರಿಂದ ಪುಣ್ಯ ಪಡಿಬೇಕು, ಇದನ್ ಮಾಡ್ಲಿಲ್ಲ ಅಂದ್ರೆ ನನಗೆ ಪಾಪ ಆಗುತ್ತೆ ಅನ್ನುವ ಭಾವ ಇರೋದಿಲ್ಲ. ಸಾಧಕನಿಗೆ ಮಾತ್ರ ಇವೆಲ್ಲವೂ ಇರುತ್ತೆ, ಮಹಾತ್ಮರಿಗೆ ಇರೋದಿಲ್ಲ. ಯಾಕೆಂದ್ರೆ ಅವ್ರ ಅದರಿಂದ ಪ್ರತ್ಯೇಕ ಆಗಿರ್ತಾರೆ. ಅದರಿಂದ ಕೊಂಡಿ ಕಳ್ಚೋಗಿರುತ್ತೆ ಅವರಿಗೆ. ಈ ನಾನು ಅನ್ನುವ ಅಹಂಕಾರ ನನಗಿದೆಯಲ್ಲ, ಇದೇ ಕೊಂಡಿ ಮಾಡಿರೋದು. ದೇಹ ನಾನು, ಇಂದ್ರಿಯ ನಾನು, ಭಾವ ಜೀವ ನಾನು ಅಂತಿದೆಯಲ್ಲ, ಈ ಜೀವತ್ವಕ್ಕೂ ಪರಮಾತ್ಮಕ್ಕೂ ಈ ಅಡ್ಡಿ ಮಾಡಿರೋದು ಈ ನಾನನ್ನುವ ಅಹಂಕಾರ. ಆ ನಾನನ್ನುವ ಅಹಂಕಾರ ಹೊರಟೋಗಿರುತ್ತೆ, ದೇಹ ಬಳಸ್ತಿರ್ತಾರೆ. ದೇಹ ಹಾಗೆ ತನ್ನ ಚಟುವಟಿಕೆ ಮಾಡ್ತಿರುತ್ತೆ, ನಾನ್ ಮಾಡ್ತೀನಿ ಅಂತಿರಲ್ಲ. ಮನಸ್ಸು ಎಲ್ಲಾ ಕ್ರಿಯೆಗಳು ಮಾಡ್ತಿರುತ್ತೆ, ಮನಸ್ಸು ಎಲ್ಲವೂ ಇದ್ ಮಾಡ್ತಿರುತ್ತೆ, ನಾನ್ ಅನುಭವಿಸ್ತೀನಿ ಅಂತಿರೋದಿಲ್ಲ. ಅಹಂಕಾರವೂ ಇರುತ್ತೆ, ಸಾಮಾನ್ಯ ಅಹಂಕಾರ ಇರುತ್ತೆ. ಈಗ ಮಗುವಿಗಿದೆ, ಮಗು ಎಲ್ಲಾ ಸುಖ ದುಃಖ ಅನುಭವಿಸುತ್ತೆ, ಎಲ್ಲವನ್ನ ಮಾಡ್ತಿರುತ್ತೆ, ಆದ್ರೆ ಒಳಗಡೆ ಅದರ ನಾನು ಸಡಿಲ ಇರುತ್ತೆ. ಮಗುವಿನ ಹಾಗೆ ಮಹಾತ್ಮರು ಇರ್ತಾರೆ ಅಂತ ಉದಾಹರಣೆ ಕೊಡ್ತಾರೆ. ಆದ್ರೆ ಮಗುವಿಗೆ ಮುಂದೆ ಅದು ಬೆಳವಣಿಗೆ ಆಗತ್ತೆ, ಅದು ಒಳಗಡೆ ಅದು ಬೀಜ ರೂಪದಲ್ಲಿ ಇರುತ್ತೆ, ಮುಂದೆ ಅದು ಬೆಳೆಯುತ್ತೆ. ಆದ್ರೆ ಜ್ಞಾನಿಗೆ ಅದು ಇರೋಲ್ಲ, ಅದು ಸುಟ್ಟೋಗಿರುತ್ತೆ. ನಾನನ್ನೋ ಅಹಂಕಾರ ಹೋದ್ರೇನೆ ಆತ್ಮಜ್ಞಾನ. ಆ ಆತ್ಮ ವಸ್ತುವಿನಲ್ಲಿ ಯಾವ ಭಾವವೂ ಇರಲ್ಲ. ಪುನಃ ಪ್ರಾರಬ್ಧದ ಕರ್ಮದಿಂದ ಆ ದೇಹಾದಿಗಳು ಏನಿರುತ್ತೆ ಅದು ತಾನೇ ಚಟುವಟಿಕೆಗಳು ಕ್ರಿಯೆಗಳೆಲ್ಲಾ ಮಾಡ್ತಿರತ್ತೆ. ಒಳಗೆ ಅವ್ರಿಗೆ ಅದು ಯಾವುದರ ಅನುಭವವೂ ಇಲ್ಲ. ಇದನ್ನ ಬಹಳ ಆಶ್ಚರ್ಯವಾಗಿ ಕೇಳೋದಲ್ಲ, ನಾವು ಹಾಗೆ ಇದೀವಿ. ಸುಮ್ನೆ ಸಾಧನೆ ಮಾಡ್ತಾ ಹೀಗೆ ಸಾಕ್ಷಿ ಅನುಭವ ಮಾಡ್ತಾ ಹೋಗು, ನನಗೂ ಇಲ್ಲ. ಮಹಾತ್ಮರಿಗೆ ಮಾತ್ರ ಅಲ್ಲ, ನನಗೂ ಅವ್ರು ಹೇಳ್ತೀರ ನನಗಿಲ್ಲ ಅಂತ ಹೇಳೋದಿಕ್ಕೆ. ಅವ್ರಿಗಿಲ್ಲ ಅಂತಲ್ಲ, ನಿನಗೂ ಆ ರೀತಿನೇ ಇಲ್ಲ, ಸುಮ್ನೆ ಆ ರೀತಿ ಭಾವಿಸ್ತಿದ್ಯಾ. ನಿನಗೂ ಈಗ ನನಗೆ ಇವತ್ತು ಸಾಧನೆ ಮಾಡದೆ, ಇವತ್ತು ನಾನ್ ಸಾಧನೆ ಮಾಡ್ಲಿಲ್ಲ, ನಾನು ಇವತ್ತು ಪ್ರವಚನ ಕೇಳ್ದೆ, ಇವತ್ತು ಪ್ರವಚನ ಕೇಳಿಲ್ಲ, ಇವತ್ತು ವಿಪರೀತವಾಗಿ ಸಂಸಾರದ ಚಿಂತನೆ ಮಾಡಿಲ್ಲ, ಇವೆಲ್ಲಾ ಏನು ಇದೆಯಲ್ಲ ಎಲ್ಲ ಎಚ್ಚರದ ಜೀವನಿಗೆ. ಈ ಮುಂದಿನ ಉದಾಹರಣೆ ಅದನ್ನೇ ಹೇಳ್ತಾರೆ. ಅವರು ಒಳಗಡೆ ಯಾವ ರೀತಿ ಅನುಭವವನ್ನ ಪಡೆದ್ರು,
ನೀನು ಅದೇ ರೀತಿ ಆ ಅನುಭವದಲ್ಲೇ ಇದೆಯಾ. ಆ ಅನುಭವವನ್ನ ನೀನು ಅನುಭವಿಸಿದ್ರೆ ಈ ನಾನನ್ನುವ ಕರ್ತವ್ಯನೇ ಇರೋದಿಲ್ಲ. ಈ ನಾನೇ ಇದೆಲ್ಲವೂ. ಈ ನಾನು ಅಂತ ನಾನು ಎಚ್ಚರ ಆದ ತಕ್ಷಣನೇ ನನಗೆಲ್ಲಾ ಕರ್ತವ್ಯ ಕರ್ಮಗಳು, ಪಾಪ ಪ್ರಜ್ಞೆಗಳು, ಪುಣ್ಯಾದಿಗಳು, ರಾಗದ್ವೇಷಗಳು, ಮೋಹ ಮಮಕಾರಗಳು ಎಲ್ಲಾ ಬರೋದು ಈ ನಾನು ಅಂತ ಪ್ರಕಟ ಆದ್ರೇನೆ. ಆ ನಾನು ನಾನಲ್ಲ ಅಂತ ಇರುತ್ತೆ ಅವ್ರಿಗೆ. ಅದನ್ನ ಶಿಶಾಶರೀಫರು ಎಲ್ಲ ಹೇಳ್ತಾರಲ್ಲ, ಅದನ್ನ ಅವರು ಉಂಡು ಉಪವಾಸಿಯಾಗಿರ್ತೀರಿ. ಇವ್ರು ಕೃಷ್ಣ ಪರಮಾತ್ಮಂದಾಗ್ಲಿ ಅವರು ಇವ್ರದೇ ಶಿಶಾಶರೀಫರೇ ಹಾಡ್ ಹೇಳ್ತಾರೆ ಅದ್ರೊಂದು. ಅವನೆಲ್ಲವನ್ನು ಅವನು ಅವನಿಗೆ ಹೊಟ್ಟೆ ತುಂಬಾ ಊಟ ಮಾಡಿರ್ತಾನೆ, ಹಸ್ದಿರ್ತಾನೆ, ಇಲ್ಲ ಹಸ್ದಿರ್ತಾನೆ, ಅವನಿಗೆ ಅದ್ರ ಅನುಭವ. ಯಾಕೆ ಅಂದ್ರೆ ಇವೆಲ್ಲದ್ರಿಂದ ಪ್ರತ್ಯೇಕತೆ ಇರ್ತಾರೆ. ನಾವು ಹಾಗೆ ಬರೀ ಸಾಕ್ಷಿ ಅನುಭವ ನೋಡಿದ್ರೆ ನಮಗ್ ಗೊತ್ತಾಗತ್ತೆ. ನನಗೆ ದೇಹಾದಿಗಳಿಂದ ಅದನ್ನ ಊಹೆ ಮಾಡ್ತಿದ್ದೀನಿ. ಈಗ ನಾನು ಬ್ರಹ್ಮ ವಸ್ತು ಇದ್ದೀನಿ, ಬ್ರಹ್ಮ ವಸ್ತುವಿನಿಂದ ಅದನ್ನ ನೋಡು. ನಿನಗೂ ಹಾಗೆ ಅನುಭವದಲ್ಲಿರೋದು, ನಿನ್ನ ಅನುಭವವೂ ಹಾಗೆಯೇ. ಅದನ್ನ ಅವ್ರು ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಕನಸಿನೊಳ ಅರಸಿಗೆ ಬಡತನವಾಗಿ ತಜ್ಜನಿತ ದುಃಖವನ್ನು ಎಚ್ಚರಳು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯಂ ತೋರೆ ಮತ್ತೆ ಅನುಭವದಿಂದ ಅರಿದೊಡೆ ಖುಷಿ ಎಂದು. ಕನಸಿನೊಳ ಅರಸಿಗೆ, ಅವನು ಇಲ್ಲಿ ಎಚ್ಚರದಲ್ಲಿ ಅರಸ ಆಗಿದ್ದಾನೆ, ಮಹಾರಾಜ ಆಗಿದ್ದಾನೆ. ಅವನಿಗೆ ಕನಸಿನಲ್ಲಿ ಬಡತನ ಬಂತು. ಈ ಕಥೆಗಳೆಲ್ಲರಿಗೂ ಗೊತ್ತಿದೆ, ಆದರೆ ಇದನ್ನ ನನಗ್ ಅಳವಡಿಸ್ಕೊಳ್ಳೋದು ಗೊತ್ತಿಲ್ಲ. ನಾನಾಗಿದ್ದು ಆ ಕಥೆಗಳನ್ನ ಹೇಳ್ತಿರ್ತೀನಿ. ನಾನೇ ಈಗ ಏನು ವಿಚಾರ ಮಾಡ್ತಿದ್ದೀನಲ್ಲ, ನಾನೇ ಕನಸು. ಅದನ್ನ ಆ ರೀತಿಯಾಗಿ ಜನಕ ಮಹಾರಾಜನಿಗೆ ಇದರಿಂದಾನೇ ಬ್ರಹ್ಮಜ್ಞಾನ ಆಯ್ತು. ಅಷ್ಟಾವಕ್ರ ಮಹಾಮುನಿಗಳೆಲ್ಲ ಅದೇ ಅಷ್ಟಾವಕ್ರ ಗೀತ, ಅವನ್ ಅದನ್ನೇ ಕೇಳ್ತಾರೆ. ಆ ಜನಕ ಮಹಾರಾಜರಿಗೆ ಉಪದೇಶ ಅದೇನ ಅಷ್ಟಾವಕ್ರದ್ದು. ಅವನಿಗೂ ಅದೇ ರೀತಿಯಾದ ಎಚ್ಚರ ಕನಸು ನಿದ್ರೆ, ಏನು ಮಾಂಡುಕ್ಯ ಉಪನಿಷತ್ತು ಎಲ್ಲ ಇದೆಯಲ್ಲ, ಇದ್ರದ್ದೇ 3 ಅವಸ್ಥೆಗಳು. ಯಾರು 3 ಅವಸ್ಥೆಗಳನ್ನ ಚಿಂತನ ಮಾಡ್ತಾರೆ, ನೇರವಾದ ಬ್ರಹ್ಮಜ್ಞಾನ, ಇನ್ಯಾವ ಸಾಧನೆಗಳು ಬೇಡ. ಏನು ಸಮಾಧಿ ಷಟ್ಕ ಸಂಪತ್ತು, ನಿತ್ಯ ಅನಿತ್ಯ ಏನೂ ಬೇಕಾಗಿಲ್ಲ ಅಂತಾರೆ. ಅಸಾಧಾರಣ ಪ್ರಕ್ರಿಯೆ ಅಂತಾರೆ ಶಂಕರಾಚಾರ್ಯರು. ಅವರ ಅಪರೋಕ್ಷಾನುಭೂತಿ ಅವೆಲ್ಲಾನು ಇದರದೇ. ದೃಗ್ದೃಶ್ಯ ವಿವೇಕ ಎಲ್ಲವೂ ಇದು ನೇರವಾಗಿ ಆತ್ಮಜ್ಞಾನ. ಇಲ್ಲಿ ಯಾವ ಇದು ತೊಡಕುಗಳು ಗೊಂದಲಗಳು ಏನೂ ಇಲ್ಲ. ಸ್ಪಷ್ಟವಾಗಿ ಆ ನೋಡುವ ರೀತಿ ಗೊತ್ತಾದ್ರೆ ಸಾಕು ಆತ್ಮಜ್ಞಾನ. ಅದನ್ನ ಹೇಳ್ತಾರೆ ಅವರು. ಕನಸಿನೊಳನ ಅರಸಿಗೆ, ನಾನು ರಾಜ ಇದ್ದ ಅವನ ಎಚ್ಚರದಲ್ಲಿ ಕನಸಿನಲ್ಲಿ ಅವನಿಗೆ ಬಡತನ ಬಂತು. ಆ ಬಡತನ ಬಂದ ತಕ್ಷಣನೇ ಎಲ್ಲಾ ದುಃಖಗಳು ಬಂತು. ಆ ದುಃಖಗಳನ್ನೆಲ್ಲ ಬಹಳ ಅನುಭವಿಸದ. ಎಚ್ಚರ ಆದ ತಕ್ಷಣ ಅದಿತ್ತ ಕನಸಿನಲ್ಲಿ ಎಲ್ಲಾ. ಆದ್ರೆ ಕನಸಿನಲ್ಲಿ ಬಂದು ನಿನ್ಗೆ ಕನಸು ಅಂತ ಹೇಳಿದ್ರೆ ಅವಾಗ ಅವನಿಗೆ ಇಲ್ಲ ಇದನ್ನ ನಾನು ಅನುಭವಿಸ್ತಾ ಇದ್ದೀನಿ. ಯಾವಾಗ ಎಚ್ಚರ ಆಯ್ತು ತಾನೇ ಹೊರಟೋಯ್ತು. ಹಾಗೆ ಜ್ಞಾನಿಗಳಿಗೆ ಮಹಾತ್ಮರಿಗೆ ಈಗ ನಾನು ಏನ್ ಎಚ್ಚರದಲ್ಲಿ ಜೀವ ಇದ್ದೀನಲ್ಲ, ಈ ಎಚ್ಚರದ ಜೀವನೇ ಕನಸು ಅಂತ ಆಗಿರುತ್ತೆ. ಈ ಎಚ್ಚರದಿಂದ ಎಚ್ಚರ ಆಗಿರ್ತಾರೆ. ತನಗೆ ಸಂಸ್ಕೃತಿ, ಈಗೇನ್ ಈ ಸಂಸಾರ ಮಾಯಾ ವಿಕೃತಿಯ ಮಾಯೆಯಿಂದ ಕಾಣಿಸ್ತಾ ಇದೆ. ಮಾಯಾ ಅನ್ನುವ ಶಬ್ದನೇ ಯಾ ಮಾಯ ಸಾ ಮಾಯ, ಯಾವುದು ಇಲ್ಲವೋ ಅದು ಇದೆ ಅನ್ಸಿರೋದು. ಯಾ ಮಾಯ, ಆ ಮಾಯೆಯಿಂದ ಈ ವಿಕೃತಿಗಳೆಲ್ಲ ನಿನಗ್ ಕಾಣಿಸ್ತಾ ಇದೆ. ಮತ್ತೆ ಅನುಭವದಿಂದ ನೋಡು, ನೀನು ಬ್ರಹ್ಮ ವಸ್ತುವಿನ ನಿನ್ನ ಅನುಭವದಿಂದ ನೋಡು, ಇದು ಪುಸಿ. ಹೀಗೆ ಮಹಾತ್ಮರ ಅನುಭವದಲ್ಲಿ ಇರುತ್ತೆ, ನಿನ್ನ ಅನುಭವದಲ್ಲೂ ಹಾಗೆ ಇರೋದು. ನೀನು ಈಗ ಎಚ್ಚರದವನು. ನಾನು ಈಗ ನನಗೆ ಎಚ್ಚರ ಆಗಿದೆ. ರಾತ್ರಿ ನಾನು ಮಲಗಿದ್ದೆ, ಈಗ ನಾನು ಎಚ್ಚರ ಆಗಿದ್ದೀನಿ. ಎಚ್ಚರದಲ್ಲಿ ನಾನು ಅಲಾರಾಮ್ ಇಟ್ಕೊಂಡಿದ್ದೆ, ಇಷ್ಟೊತ್ತಿಗೆ ನಾನು ಎದ್ದೆ, ಬೆಳಗ್ಗೆ ಎದ್ದೆ, ಯೋಗ ಮಾಡಿದೆ, ಸ್ನಾನ ಮಾಡಿದೆ, ಸ್ನಾನ ಎಲ್ಲಾ ಮಾಡಿ ಪೂಜಾದಿಗಳನ್ನ ಮಾಡಿ ನಾನು ಪ್ರವಚನಕ್ಕೆ ಬಂದಿದ್ದೀನಿ. ನನಗೆ ದೇಹದ ಅನುಭವ ಇದೆ, ನಾನ್ ದೇಹದಿಂದ ನಾನು ನಡ್ಕೊಂಡ್ ಬಂದಿದ್ದೀನಿ. ಈಗ ನಾನ್ ಕೇಳ್ತಾ ಇದ್ದೀನಿ, ನನ್ನ ಬುದ್ಧಿ ನನ್ನ ಮನಸ್ಸೆಲ್ಲ ಎಚ್ಚರ ಇರ್ಬೇಕು. ನನಗೆ ಈಗ ನಿದ್ರೆ ಬಂದ್ರೆ ನಾನಿಲ್ಲಿ ಕೇಳಕ್ಕಾಗತ್ತೆ? ನನ್ನ ಅನುಭವ ಸತ್ಯ ಇದೆ. ಈಗ ನಾನು ಎಚ್ಚರದವನ್ ಇದ್ದೀನಿ. ಎಚ್ಚರದಲ್ಲಿ ನಾನು ಶಾಸ್ತ್ರವನ್ನ ಕೇಳ್ತಾ ಇದ್ದೀನಿ. ಎಚ್ಚರದಲ್ಲೇ ಗುರುಗಳು ಇದ್ದಾರೆ, ಎಚ್ಚರದಲ್ಲೇ ಎಲ್ಲಾ ಅನುಭವಗಳು ಇರೋದು. ಎಚ್ಚರ ಅನ್ನೋದು ಸತ್ಯ. ಎಚ್ಚರ ಅನ್ನೋದು ನನಗೆ ಈಗ ಒಂದ್ ಮನೆ ಇದೆ, ನನಗೆಲ್ಲಾ ತಂದೆ ತಾಯಿಗಳಿದ್ದಾರೆ, ನನಗ ಅಪ್ಪ ಅಮ್ಮ ಎಲ್ಲಾ ತಂದೆ ತಾಯಿ ಗಂಡ ಮನೆ ಮಕ್ಳು ಒಂದು ಮನೆ ಅಂತ ಮಾಡ್ಕೊಂಡಿದೀನಿ. ನಾನ್ ಆ ಮನೆ ಒಳಗಡೆ ನಾನಿದ್ದೀನಿ. ಅದ್ರೊಳಗಡೆ ಒಂದು ರೂಮು ಅಂತಿದೆ, ನಂದೇ ಆದ ಒಂದು ಮಂಚ ಅಂತಿದೆ, ನಂದೇ ಅಂತ ಎಲ್ಲಾ ಇದೆ. ನನಗಿದೆಲ್ಲಾ ನನ್ನ ಅನುಭವ. ನಾನು ಅಲ್ಲಿ ಇದ್ದೀನಿ. ನಾನು ಮೊದ್ಲು ಇರ್ಲಿಲ್ಲ, ಒಂದು ದಿನ ನಾನು ಹುಟ್ಟಿದ ಹಬ್ಬ ಮಾಡ್ಕೊಂಡಿದ್ದೀನಿ. ನಾನು ಹುಟ್ಟಿರೋ ನನ್ನ ಅನುಭವದಲ್ಲಿ ಇಲ್ದೇ ಇರ್ಬೋದು, ಯಾಕೆಂದ್ರೆ ನನಗೆ ಬುದ್ಧಿ ಇರ್ಲಿಲ್ಲ. ಆದ್ರೆ ಎಲ್ಲಾರು ಹೇಳಿರೋದನ್ನ ನೋಡಿದ್ದೀನಲ್ಲ, ಹಾಗಾಗಿ ನಾನು ಒಂದು ದಿನ ಹುಟ್ಟಿದ್ದೀನಿ. ನನಗೆ ದೇಹದ ಅನುಭವ ಇದೆ. ನನಗೆಲ್ಲಾ ಯಾಕೆಂದ್ರೆ ನನಗೆಲ್ಲಾ ಗೊತ್ತಾಗುತ್ತೆ.
ದೇಹದಲ್ಲಿ ಏನಾಗೋದು ನನ್ಗೆಲ್ಲಾ ಅನುಭವ ಇದೆ. ನನಗೆ ಆ ದೇಹ ನಾನಲ್ಲ ಅನ್ನುವ ಅನುಭವ ನನಗೆಲ್ಲಿದೆ. ನನಗೆ ಏನ್ ನೀವು ಗುರುಗಳು ಹೇಳ್ತಿದ್ರೆ ಅದು ನನ್ನ ಅನುಭವಕ್ಕಿಲ್ಲ. ನನಗೆ ಈಗ ನಿಜವಾದ ಅನುಭವ ದೇಹ ನನಗಿದೆ. ನನಗೆ ಅದ್ರದ್ದು ಕಾಯಿಲೆ ಗೊತ್ತಾಗತ್ತೆ, ಅದ್ರ ಹಸಿವೆ ತೃಷ ಗೊತ್ತಾಗತ್ತೆ, ನಾನೆಲ್ಲ ಅನುಭವಿಸ್ತೀನಲ್ಲ. ಅದಕ್ಕೇನ್ ನೆಗಡಿ ಆದ್ರೆ ನನಗೆ ಆಗತ್ತೆ, ಎಲ್ಲೋ ಆದಂಗ ಆಗತ್ತಾ? ಇಲ್ಲ. ಹೊಟ್ಟೆ ನೋವು ಬಂದ್ರೆ ನನಗೆ ಬಂದಂಗಾಗತ್ತೆ. ನನಗ್ ದೇಹದ ಅನುಭವ ಇದೆ. ಇದ್ ಬರೀ ನಾನು ಭಾವಿಸಿಲ್ಲ, ನನಗೆ ನಿಜವಾದ ಅನುಭವ ಇದೆ, ದೇಹದ ಅನುಭವ ಇದೆ. ಇನ್ ಮನಸ್ಸೊಂದು ಅನುಭವ ಇದೆ. ಮನಸ್ಸೊಂದು ನನಗೆ ಸುಖ ದುಃಖಗಳಾಗತ್ತೆ. ನಾನು ಅಹಂಕಾರ, ನಾನು ಅಂತ ನನಗೆ ಅನುಭವ ಇದೆ. ನಾನೀಗ ನನಗೆ ಎಚ್ಚರದಲ್ಲೇ ಏನಿದ್ದೀನಲ್ಲ ಇದೆಲ್ಲ ಅನುಭವ ನನಗೆ ಸತ್ಯ. ಇಲ್ಲೆಲ್ಲಾ ನಾನು ಒಂದು ದಿನ ಹುಟ್ಟಿದೀನಿ, ನಾನೆಲ್ಲಾ ಬಾಲ್ಯದಲ್ಲಿದ್ದೀನಿ, ನಾನು ಈ ತರ ಓದ್ತಾ ಇದ್ದೀನಿ. ನನ್ಗೆಲ್ಲಾ ಓದು ಅಂತ ಹೇಳಿದ್ರೆ ನಾನ್ ಚೆನ್ನಾಗ್ ಓದ್ಬೇಕು. ಒಂದು ದಿನ ಓದಿದೀನಿ, ಕಾಲೇಜ್ಗೆ ಹೋದೆ, ನಾನೀಗ ಕೆಲ್ಸ ಸಿಕ್ಕಿದೆ, ನಾನ್ ಮದ್ವೆ ಆಗಿದ್ದೀನಿ, ಹೆಂಡತಿ ಮಕ್ಕಳು ಇದಾರೆ, ನನಗೆಲ್ಲಾ ಇದೆಲ್ಲವೂ ಇದೆ. ಇದು ಸತ್ಯ. ಇಲ್ಲಿ ನನಗೆ ಸತ್ಯ ಇದೆ. ಕನಸಿಗೆ ಹೋಗ್ತೀನಿ, ಬರ್ತೀನಿ, ನಿದ್ರೆಗೆ ಹೋಗಿ ಬರ್ತೀನಿ. ಇದು ನಂದು ಪರ್ಮನೆಂಟ್ ಸ್ಥಳ ಎಚ್ಚರ ಅನ್ನೋದು. ಈ ನಿದ್ರೆ ಮತ್ತು ಕನಸು ನಾನ್ ಹೋಗಿ ಬರೋದು, ಇದು ನಂದು ಪರ್ಮನೆಂಟ್. ಇದು ನಮ್ಮೆಲ್ಲರ ಅನುಭವ. ಈಗಿರುವ ನಮ್ಮ ಎಲ್ಲರನ್ನು. ಮತ್ತೆ ಈ ಎಚ್ಚರದಲ್ಲೇ ಬ್ರಹ್ಮಜ್ಞಾನ ಆಗೋದು. ಕನಸಲ್ಲಿ ನಿದ್ರೆಯಲ್ಲಿ ಎಲ್ಲಿ ಬ್ರಹ್ಮಜ್ಞಾನ ಆಗತ್ತೆ? ಎಚ್ಚರಕ್ಕೆ ಬಂದ್ರೆ ತಾನೇ ನಮ್ಗೆ ಈ ಅನುಭವ ಬರೋದು. ಹಾಗಾಗಿ ಎಚ್ಚರ ಅನ್ನೋದು ಸತ್ಯ ಇದೆ ಗುರುಗಳೇ. ನೀವೇನ್ ಹೇಳ್ತಿರಲ್ಲ ಎಚ್ಚರ ಅನ್ನೋದೊಂದು ಸುಳ್ಳು, ಹೇಗೆ ಕನಸಿನಂತೆ ಅಂತಿರಲ್ಲ ಆ ರೀತಿ ಅಲ್ಲ. ಈ ಎಚ್ಚರದಿಂದನೇ ಕನಸನ್ನ ನಾನು ನೋಡ್ತೀನಿ. ಅದೇ ಕನಸಿನೆಲ್ಲ ಎಚ್ಚರ ನೋಡಕ್ ಬರಲ್ಲ ನನಗೆ. ಹಾಗಾಗಿ ಕನಸು ಅನ್ನೋದು ಬಹಳ ಸತ್ಯ, ಎಚ್ಚರ ಅನ್ನೋದು ಬಹಳ ಸತ್ಯ. ಇಲ್ಲೇ ನನ್ ಗುರುಗಳು ಭೇಟಿಯಾಗಿದ್ದು, ಇಲ್ಲೇ ನನ್ನ ಮುಮುಕ್ಷತ್ವ ಬಂದಿರೋದು, ಇಲ್ಲೇ ಎಲ್ಲ ಗುರು ಭಕ್ತಿ ಹೇಳ್ತಾ ಇರೋದು. ಗುರುಗಳ ಸಾಧನೆ ಆಗ್ಲಿ, ಗುರುಗಳ ಧ್ಯಾನ ಆಗ್ಲಿ, ಗುರುಗಳ ಚಿಂತನ ಆಗ್ಲಿ, ಎಲ್ಲವನ್ನೂ ನಾನು ಎಚ್ಚರದಲ್ಲೇ ಮಾಡ್ಬೇಕು. ಕನಸಿನಲ್ಲಿ ಮಾಡಿದ್ರೆ ಆಗೋದಿಲ್ಲ. ಹಾಗಾಗಿ ಎಚ್ಚರ ಅನ್ನೋದು ಸತ್ಯ. ಕನಸು ಅನ್ನೋದು ನಾನು ಹೋಗಿ ಬರ್ತೀನಿ, ಅದು ತಾನೇ ಆಗತ್ತೆ. ನಾನೇನ್ ಮಾಡಲ್ಲ, ಪ್ರಕೃತಿಯಲ್ಲಿ ತಾನೇ ಮಾಡ್ತಿದೆ. ನಾನೇನ್ ಪ್ರಯತ್ನ ಪೂರ್ವಕವಾಗಿ ಹೋಗಲ್ಲ. ನಾನೇ ಕನಸು, ನಿದ್ರೆ ತಾನೇ ಬರುತ್ತೆ. ದಣವಾಗಿರ್ತೀನಿ, ಹೋಗಿ ಅಲ್ಲಿ ನಿದ್ರೆ ಮಾಡ್ತೀನಿ. ಅಲ್ಲೇ ಒಂದ್ ಕನಸು ಅಂತ ಆಗತ್ತೆ, ಅಲ್ಲೇ ಏನೇನೋ ಭಾವಿಸಿ ಪುನಃ ಎಚ್ಚರಕ್ಕೆ ಬರ್ತೀನಿ ಅಷ್ಟೇನೆ. ಆದ್ರೆ ನನ್ ಎಚ್ಚರ ಅನ್ನೋದು ಸತ್ಯ. ಇದೇ ಅನುಭವ ನಮ್ಮೆಲ್ಲರಿಗೂ ಇರೋದಲ್ಲ. ಈಗ ಅವರು ಗುರುಗಳೆಲ್ಲ ಹೇಳ್ತಿದ್ದಾರೆ, ಸ್ವಲ್ಪ ಅನುಭವದಿಂದ ನೋಡು. ನೀನ್ ಏನ್ ಹೇಳ್ತಿದ್ಯಲ್ಲ, ನೀನ್ ಅನುಭವ ಅಂತ. ಹೌದು ಸರಿ, ನೀನ್ ಈಗ ಏನ್ ಹೇಳ್ತಿದ್ಯಾ ದೇಹದ ಅನುಭವ ಎಲ್ಲ ಹೌದು. ಈಗ ಈ ರೀತಿ ವಿಚಾರ ಮಾಡಿ ನೋಡು, ನಿಧಾನವಾಗಿ ವಿಚಾರ ಮಾಡು. ಈಗ ನೀನು ಎಚ್ಚರದವನು ನಾನು ಅಂತ ಏನ್ ಇದೆಯಲ್ಲ, ನೀನು ಸತ್ಯ ಇದೆಯಾ? ಎಚ್ಚರದಲ್ಲಿ ಬ್ರಹ್ಮಜ್ಞಾನ ಆಗತ್ತಾ? ಎಚ್ಚರದಲ್ಲಿ ಪ್ರವಚನ ಕೇಳ್ತೀಯಾ? ಎಚ್ಚರದವ್ರಿಗೆ ಇವೆಲ್ಲವೂ ಇದೆಯಾ? ನಿಧಾನವಾಗಿ ನೋಡು, ವಿಚಾರ ಮಾಡಿ ನೋಡು. ಈ ಎಚ್ಚರದವನು ಸತ್ಯ ಇದ್ದಾನೆ ಅಂದ್ರೆ, ನಿನ್ನ ದೇಹಾದಿಗಳು, ನಿನ್ ಇಂದ್ರಿಯಾದಿಗಳು, ನಿನ್ ಕೂತಿರೋದು, ನಿನ್ ಬುದ್ಧಿ, ನಿಂದೆಲ್ಲಾ ಸತ್ಯ ಇದೆ ಅಂದ್ರೆ, ನಿದ್ರೆಗೆ ಹೋದ್ರೆ ಯಾಕೆ ಹೊಟ್ಟೋಗ್ತೀಯಲ್ಲ? ನಿದ್ರೆ ಯಾವಾಗ್ಲೂ ಇರ್ಬೇಕಲ್ಲ. ನೀನು ನಿದ್ರೆ ಹೋದಾಗ ನಿನ್ನ ಅನುಭವ ಇಲ್ಲ, ನಿನ್ಗೆ ಅಲ್ಲೇನೂ ಇಲ್ಲ. ಈಗೇನ್ ಇಷ್ಟೊಂದು ನಾನು ಪ್ರಖರವಾಗಿ ಬುದ್ಧಿಯಿಂದ ವಿಚಾರ ಮಾಡ್ತೀನಿ, ಹೂ ಮಾಡ್ತೀನಿ, ನನ್ಗೆ ಹಿಂಗ್ ಗೊತ್ತು, ಏನೇನೆಲ್ಲಾ ಮಾತಾಡ್ತಿದ್ಯಲ್ಲ, ನಿದ್ರೆಗೆ ಹೋದ್ರೆ ಎಲ್ಲಿ ಹೋದೆ? ಏನೋ ಪ್ರಜ್ಞೆ ಇಲ್ಲ, ಬಿದ್ದಿರ್ತೀಯಲ್ಲ ಅಲ್ಲಿ. ದೇಹಾದಿಗಳು ಹೇಗೇಗೋ ಬಿದ್ದಿರುತ್ತೆ. ನನಗ್ ಒತ್ಕೊಂಡಿದೀನಿ, ಮಾನ ಮರ್ಯಾದೆ, ಏನೋ ಪ್ರಜ್ಞೆ ಇಲ್ಲ. ಯಾವದ ದೇಹದ ಪ್ರಜ್ಞೆ ಇಲ್ಲ, ಉಸಿರಾಟದ ಪ್ರಜ್ಞೆ ಇಲ್ಲ. ಸಂಸಾರ ಬಹಳ ದುಃಖ ಆಗಿದೆ ಇಲ್ಲಿ ಎಚ್ಚರದಲ್ಲಿ. ತುಂಬಾ ಗಂಡಂದು, ಮಕ್ಕಳದು, ಇವ್ರು ಅಂದವ್ರೆ, ಅದಂದಿದ್ದಾರೆ, ಇದಂದಿದ್ದಾರೆ. ನಿದ್ರೆ ಬಂತು, ಏನೂ ಗೊತ್ತಿಲ್ಲ. ಏನ್ ಗಾಢ ನಿದ್ರೆ ಅನುಭವಿಸ್ಬೇಕು, ಗಾಢ ನಿದ್ರೆ ಅನುಭವ ನೋಡ್ಬೇಕು. ಅದೇ ಬ್ರಹ್ಮಾನಂದದ ಸ್ಯಾಂಪಲ್ ಅದು. ಗಾಢ ನಿದ್ರೆಯ ಅನುಭವ. ನನ್ನ ನಿದ್ರೆ ನೋಡೋದು, ಬೇರೆಯವ್ರ ನಿದ್ರೆ ಅಲ್ಲ, ನನ್ನ ನಿದ್ರೆ. ನಾನು ನನ್ನ ನಿದ್ರೆಯಲ್ಲಿ ನಾನೇ ಇರ್ಲಿಲ್ವಾ? ಯಾರಿಗೆ ಏನ್ ನಾನ್ ಮಾತಾಡ್ತಾ ಇದ್ದೀನಿ, ನಾನು ಇಲ್ದೇ ಇದ್ದಾಗಲೇ ನಿದ್ರೆ ಬರೋದು. ಗಾಢ ನಿದ್ರೆ ಅಂತ ಏನಿದೆ, ನನ್ನ ಬುದ್ಧಿ ಇಲ್ಲ ಅಲ್ಲಿ, ನನ್ನ ಮನಸ್ಸು ಇಲ್ಲ ಅಲ್ಲಿ, ನನ್ನ ದೇಹವೇ ಇಲ್ಲ ಅಲ್ಲಿ, ನಾನೇ ಇಲ್ಲ ಅಲ್ಲಿ. ನನ್ನ ಜಗತ್ತು ನಾನ್ ನನ್ ಮನೆ ಸತ್ಯ, ನನ್ ಇದು ಸತ್ಯ, ನಾನ್ ಓದಿದ ಸತ್ಯ, ನಾನ್ ಹಿಂಗ್ ಮಾಡಿರೋ ಸತ್ಯ, ಎಲ್ಲಾ ಬಹಳ ಸತ್ಯ ಸತ್ಯ ಅಂತಿದ್ಯಲ್ಲ. ನಿನ್ ಜೊತೆಗೆ ಅವ್ರು ಯಾರು ಇಲ್ಲ ಅಲ್ಲಿ. ಇವ್ರೆಲ್ಲಾ ಒಂದ್ ನಿಮಿಷ ಬಿಟ್ರೆ ನಾನ್ ಇರಕ್ಕಾಗಲ್ಲ. ಅವ್ರೆಲ್ಲಾ ನಾನ್ ಇಲ್ದೆ ಹೆಂಗಿರೋದು ನಾನು? ಅವ್ರ ಅರ್ಧ ಗಂಟೆ ಅವ್ರು ಕಾಣಿಸ್ಲಿಲ್ಲ ಅಂದ್ರೆ ಬಹಳ ಪರದಾಡ್ತೀಯಲ್ಲ. ಹೆಂಡತಿ ಕಾಣಿಸ್ಲಿಲ್ಲ, ಮಕ್ಳು ಕಾಣಿಸ್ಲಿಲ್ಲ, ದುಡ್ಡಿಲ್ಲ, ನನಗ್ ಬಹಳ ಮಾನ ಮರ್ಯಾದೆ, ರೋಗ ಕಾಯಿಲೆ, ಏನೇನ್ ಮಾತಾಡ್ತೀಯ, ಜೀವನಾಗಿ ಏನೇನ್ ಅನುಭವಿಸ್ತಿದ್ಯಾ ನೀನ್, ಅವನ್ನೆಲ್ಲಾ ಬಿಟ್ಟು ಹೊರ್ಟೋಗಿದ್ಯಾ. ಇಲ್ಲಿ ಮಾತ್ರ ಒಂದ್ 10 ನಿಮಿಷ ಅವ್ರು ಇರ್ಲಿಲ್ಲ ಅಂದ್ರ ಆಗಲ್ಲ, ಹಿಂಗಿಲ್ಲ ಅಂದ್ರ ಆಗಲ್ಲ, ಹಂಗಿಲ್ಲ ಅಂದ್ರ ಆಗಲ್ಲ, ಹಿಂಗೇ ಆಗ್ಬೇಕು, ಬಹಳ ತಾಪ ಪಡ್ತಿರ್ತೀಯ. ಕ್ಷಣ ಮಾತ್ರದಲ್ಲಿ ಇವ್ನೆಲ್ಲ ಬಿಟ್ಟು ಹೋಗ್ತೀಯಲ್ಲ, ಮತ್ ಬಹಳ ಖುಷಿಯಾಗಿ ಹೋಗ್ತೀಯ. ಯಾರಿಗಾರು ನಿದ್ರೆಗೆ ಹೋಗ್ಬೇಕಾ ನಂಗೆ ಬಹಳ ಎದುರ್ಕೊಂಡ್ ಹೋಗ್ತೀವ, ನಾನ್ ಇಲ್ದೇ ಇರಂಗ್ ಆಗ್ಬಿಡ್ತೀನಿ, ಅಲ್ಲಿ ಏನೋ ಆಗ್ಬಿಡತ್ತೆ, ಇವ್ನೆಲ್ಲಾ ಹೆಂಗ್ ಬಿಟ್ಟಿರೋದು, ಇನ್ನೂ ಎಲ್ಲ ಇವ್ರು ಬಿಟ್ಟು ಹೋದ್ರೆ ಸಾಕು ಅನಿಸ್ತಿರತ್ತೆ. ಸಾಕ್ ಎಲ್ಲಾರು ಹೋಗಿ ನಾನ್ ಮಲ್ಕೋಬೇಕು, ನಾನು ಸಾಕು. ಎಷ್ಟಾರು ದುಡ್ಡಿನ ಬಗ್ಗೆ ಇರ್ಲಿ,
ಆದ್ರೂ ಅದು ಸಾಕು ಅನ್ಸುತ್ತೆ. ದುಡ್ಡು ಸಾಕು, ಹೆಂಡತಿ ಮಕ್ಳು ಸಾಕು, ಎಲ್ಲವೂ ಸಾಕು ಅನ್ಸತ್ತೆ. ಹಂಗಾರ ಅಲ್ಲಿ ಏನೋ ಆನಂದ ಇರ್ಬೇಕು. ಮತ್ ಇಲ್ಲಿ ಬಹಳ ನಾನು ಇದೀನಿ ಅಂತೀನಲ್ಲ, ನಾನು ಇದೀನಿ ಅಂತೀರ. ಹಂಗಾರೆ ಇರು ಇಲ್ಲೇ, ಯಾಕೆ ಅಲ್ಲಿಗೆಲ್ಲ ಹೋಗ್ತೀಯಾ? ಗೊತ್ತಿಲ್ಲ, ನಿದ್ರೆ ಹೋಗ್ತೀನಿ, ಏನು ಪ್ರಜ್ಞೆ ಇಲ್ಲದೆ ಮಲ್ಕೋತೀನಿ. ಮನೇದಿಲ್ಲ, ಏನ್ ಕಷ್ಟಪಟ್ಟು ಕಟ್ಟಿದೀನೋ ಆ ಮನೇದೇ ಪ್ರಜ್ಞೆ ಇಲ್ಲ. ಮತ್ ದುಡ್ಡು ಬ್ಯಾಂಕಲ್ಲಿ ಇಟ್ಟಿರ್ತೀನಲ್ಲ, ಡೆಪಾಸಿಟ್ಗಳು, ನನ್ ಇದು ಎಲ್ಲ ಬಿಟ್ಟು ಹೋಗ್ಬೇಕಲ್ಲಿ. ಅಲ್ಲೆಲ್ಲ ಜೊತೆಗೆ ಎಲ್ಲಿ ತಗೊಂಡ್ ಹೋಗಕ್ಕಾಗತ್ತೆ ನಿದ್ರೆಲಿ? ಎಲ್ಲಾ ಇಲ್ಲೇನೆ. ನಾನು ಏನೇನ್ ನನ್ನ ಜೀವನ, ಇಡೀ ನನ್ನ ಬದುಕೆ 70-80 ವರ್ಷ ನನ್ನ ಬದುಕಿದೆಯಲ್ಲ, ಎಲ್ಲ ಎಚ್ಚರದಲ್ಲಿ ಅಷ್ಟನ್ನು ಒಂದೇ ಕ್ಷಣಕ್ ಬಿಟ್ಟು ಹೋಗ್ತೀನಿ ನಿದ್ರೆಗೆ. ಇನ್ನ ಕನಸಿಗೆ ಹೋಗ್ತೀನಿ, ಅಲ್ಲಿ ಕನಸಲ್ಲಿ ತಾನೇ ಮನಸ್ ಸೃಷ್ಟಿ ಮಾಡುತ್ತೆ. ಅದು ಮನಸ್ ಸೃಷ್ಟಿ ಅಂತ ಈಗ ಬಂದ್ ಮಾತಾಡ್ತೀನಿ. ಅಲ್ಲಿ ಮಾತಾಡೋ ನೋಡೋಣ, ಅಲ್ಲಿ ಯಾವ ಧೀರರಿಗೂ ಮಾತಾಡಕ್ಕಾಗಲ್ಲ. ಎಲ್ಲಾ ಬಂದ್ ಮಾತಾಡೋದು ಇಲ್ಲಿಂದ ಮಾತಾಡೋದು. ಯಾರು? ಇವನ್ ಎಚ್ಚರದವನು. ಇವನಿಗೆ ಅದ್ರದ್ ಅನುಭವ ಇಲ್ಲದೆ ಇರೋನು, ಇವನ್ ಅದ್ರದ್ದೆಲ್ಲಾ ಮಾತಾಡ್ತಿರ್ತಾನೆ. ಕನಸಿನಲ್ಲಿ ತಾನೇ ಮನಸ್ಸು ಸೃಷ್ಟಿ ಮಾಡುತ್ತೀನಿ. ನನ್ನ ಮನಸ್ಸೇ ಇದೇ ರೀತಿ ಅಲ್ಲೆಲ್ಲಾರನು ಸೃಷ್ಟಿ ಮಾಡ್ಕೋತೀನಿ. ತಂದೆ ಮಾಡ್ಕೋತೀನಿ, ತಾಯಿ ಮಾಡ್ಕೋತೀನಿ, ಮನೆ ಮಾಡ್ಕೋತೀನಿ, ನನ್ ರೂಮು, ಏನೇನ್ ಎಚ್ಚರದಲ್ಲಿ ಇಷ್ಟನ್ನು ನಾನೇ ಮಾಡ್ಕೋತೀನಿ. ಅಲ್ಲಿ ನನ್ ಬ್ಯಾಂಕ್ ಅಲ್ಲಿರೋ ದುಡ್ಡುಗಳಾಗ್ಲಿ, ನನ್ ಇದನ್ನಾಗ್ಲಿ, ಗುರುಗಳನ್ನೂ ನಾನೇ ಮಾಡ್ಕೋತೀನಿ, ಶಾಸ್ತ್ರಗಳನ್ನೂ ನಾನೇ ಮಾಡ್ಕೋತೀನಿ. ಅಲ್ಲೂ ಇದೇ ರೀತಿ ಪ್ರಶ್ನೋತ್ತರ ಮಾಡ್ತೀನಿ, ಅಲ್ಲೂ ಇದೇ ರೀತಿ ಚಿಂತನ ಮಾಡ್ತೀನಿ. ಅದು ಇದೇ ರೀತಿನ ಬುದ್ಧಿ ಇದೆ. ಅಲ್ಲೂನು ಏನೋ ಕಡಿಮೆ ಇಲ್ಲ. ಇಲ್ಲಿ ಎಚ್ಚರಕ್ಕೆ ಬಂದ್ಮೇಲೆ ಹೇಳೋದು, ಅದ್ 17 ತತ್ವ ಇದೆ, 15 ತತ್ವ ಇದೆ, 20 ಕನಸಲ್ಲಿ ಏನಾರು ಅನ್ಸಿದ್ಯಾ ಆ ರೀತಿ? ಕನಸಿನ ಅನುಭವದಿಂದಾನೇ ನೋಡಿದ್ರೆ ಇದ್ರಾಗೆ ಇದೀನಿ ಅಲ್ಲಿ. ಇದ್ರಾಗೆ ಊರಿದೆ, ಯಾವ್ದೋ ಊರ್ಗ್ ಹೋಗ್ಬೇಕು, ರೆಡಿ ಆಗಿದ್ದೀನಿ, ಹೊರಟಿದ್ದೀನಿ. ರೈಲು, ಬಸ್ಸು, ಏರೋಪ್ಲೇನು, ರಸ್ತೆಗಳು, ಮತ್ ಅಲ್ಲೆಲ್ಲ ಅವ್ರದನ್ನು ನಾನೇ ಮಾತಾಡ್ತಿರ್ತೀನಿ, ನಂದು ನಾನೇ ಮಾತಾಡ್ತೀನಿ. ಹೆಂಡತಿ ಮಾತಾಡೋದನ್ನು ನಾನೇ ಮಾತಾಡ್ತೀನಿ, ನಾನ್ ಮಾತಾಡೋದು ನಾನೇ ಮಾತಾಡ್ತೀನಿ. ಅಲ್ಲೂ ಇದೇ ರೀತಿ ಜಗಳ ಆಡ್ತಿರ್ತೀನಿ, ಅಲ್ಲಿ ಇದೇ ರೀತಿ ಕೋಪ ಮಾಡ್ಕೋತೀನಿ, ಇದೇ ರೀತಿ ಪ್ರೀತಿ ಮಾತಾಡ್ತಿರ್ತೀನಿ, ಇದೇ ರೀತಿ ಶ್ರವಣವನ್ನು ಮಾಡ್ತಿರ್ತೀನಿ. ಏನು ಅಲ್ಲಿ ಏನ್ ಕನಸಲ್ಲಿ ಅಂತ ಅನ್ಬಿಟ್ಟೆ ಶ್ರವಣ ಮಾಡೋದಿಲ್ಲ. ಅಲ್ಲೂ ಇದೇ ರೀತಿ ಗುರುಗಳೇ ಬಂದಿದ್ದಾರೆ. ಗುರುಗಳು ಅಲ್ಲೂ ಹೇಳ್ತಾ ಇದಾರೆ, ನೀನ್ ಬ್ರಹ್ಮ ಇದೆಯಾ ನೋಡು ಅಂತ. ಎಲ್ಲಾ ಮತ್ತ ಇದೇ ರೀತಿನೇ ಇದೆ. ಅಲ್ಲೇನಾದ್ರೂ ಒಂದು ಸ್ವಲ್ಪನಾದ್ರೂ ಅನ್ಸಿದ್ಯಾ? ನನಗಿದು ಕನಸು ಅಂತ ಏನಾದ್ರೂ ಅನ್ಸಿದ್ಯಾ? ನನ್ನ ಮನಸ್ಸೇ ಇವನ್ನೆಲ್ಲಾ ಮಾಡಿದೆ ಅಂತ ಅನಿಸ್ತಿದ್ಯಾ? ನಾನೇ ಇವುಗಳನ್ನೆಲ್ಲ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಅನಿಸ್ತಿದ್ಯಾ? ಅಲ್ಲೆಲ್ಲಾ ನಾನೇ ಮಾಡ್ಕೊಂಡ್ ಎಲ್ಲಾ ಸುಖ ದುಃಖನು ಅನುಭವಿಸ್ತೀನಿ. ಬರೀ ಸುಖ ಇದ್ರೆ ಪರವಾಗಿಲ್ಲ, ಅಲ್ಲೇ ಎಲ್ಲಾ ದುಃಖಗಳನ್ನು ಅನುಭವಿಸ್ತೀನಿ. ಎಚ್ಚರದಲ್ಲಿ ಹೇಗೆ ಅನುಭವಿಸ್ತೀನೋ ಅದೇ ರೀತಿ ಅನುಭವಿಸ್ತಾ ಇರ್ತೀನಿ ಕನಸನಲ್ಲೂ. ಏನೂ ವ್ಯತ್ಯಾಸ ಇಲ್ಲ. ಎಲ್ಲಾ ಬಂದ್ ಆಮೇಲೆ ಮಾತಾಡೋದು ಇಲ್ಲಿ ಎಚ್ಚರದಲ್ಲಿ. ಕನಸಿನಲ್ಲಿ ಅದು ಕನಸು ಅಂತ ಗೊತ್ತಾಗೋದೇ ಇಲ್ಲ. ಯಾವಾಗ ಎಚ್ಚರಕ್ಕೆ ಬರ್ತೀನೋ ಆಗ ಅದಕ್ಕೆ ಕ್ಷಣ ಮಾತ್ರದಲ್ಲಿ ಇಲ್ಲ. ಇನ್ ಅದ್ರ ಬಗ್ಗೆ ನಾನ್ ತಲೆನೇ ಕೆಡಿಸ್ಕೊಳಲ್ಲ. ತಾನೇ ಅದು ಹೊರಟೋಗುತ್ತೆ, ವಾಶ್ ಔಟ್ ಆಗುತ್ತೆ. ಅದು ಪ್ರಕೃತಿನೇ ಮಾಡುತ್ತೆ. ಹಾಗೆ ಈ ಎಚ್ಚರ ಅನ್ನೋದನ್ನು ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಕನಸಿನಲ್ಲೆಲ್ಲ ಏನೇನ್ ಮಾಡಿದ್ನಲ್ಲ, ಎಚ್ಚರಕ್ಕೆ ಬಂದ ತಕ್ಷಣನೇ ನಾನು ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬಿಟ್ಬಿಡ್ತೀನಿ. ಅಕಸ್ಮಾತ್ ಇಲ್ಲಿ ಎಚ್ಚರದಲ್ಲಿ ಯಾರಿಗೋ ನಾನು ದುಡ್ಡು ಕೊಟ್ಟಿದ್ದೀನಿ, ಕನಸಿನಲ್ಲಿ ಅವ್ರು ನನಗೆ ಕೊಡು ಅಂತ ನಾನು ಕೇಳಿದ್ರೆ ಇಲ್ಲ, ಕನಸಿನಲ್ಲಿ ನನಗೆ ದುಡ್ಡು ಯಾರೋ ಕೊಟ್ಟಿದ್ದಾರೆ. ಎಚ್ಚರದಲ್ಲಿ ಬಂದ್ ನೋಡಿದ್ರೆ ಆ ದುಡ್ಡಿದ್ಯಾ? ಕನಸಿನಲ್ಲಿ ಯಾರಿಗೋ ನಾನು ಏನೋ ಬೈದಿದ್ದೀನಿ, ಎಚ್ಚರದಲ್ಲಿ ಬಂದ್ರೆ ಅವ್ರು ಇದಾರೆ, ಚೆನ್ನಾಗೆ ನನ್ ಜೊತೆ ಇದಾರೆ. ಎಚ್ಚರದಲ್ಲಿ ನನ್ನ ಆತ್ಮೀಯರು ಹೊರ್ಟೋಗಿದ್ದಾರೆ. ಯಾವಾಗ್ಲೂ ಆತರ ಕನ್ಸುಗಳು ಜಾಸ್ತಿ ಬೀಳ್ತಿರತ್ತೆ. ತುಂಬಾ ನಮ್ ಪ್ರೀತಿ ಪಾತ್ರರಾದವರು ಅಂತಿರ್ತೀವಿ, ಅಬ್ಬಾ ಎಚ್ಚರ ಆಯ್ತು ಸದ್ಯ ಬದುಕಿ. ಕನ್ಸಲ್ಲಿ ಎಂತ ಕೆಟ್ಟ ಕನ್ಸು ಬಂದಿತ್ತು ಗೊತ್ತಾ? ಏನೋ ದುಃಖ ಅನುಭವಿಸ್ತಿರ್ತೀನಲ್ಲಿ. ಅವ್ರನ್ನ ಬಹಳ ತುಂಬಾ ಆತ್ಮೀಯರಾಗಿರ್ತಾರೆ, ಅವ್ರು ಹೊರಟೋಗ್ಬಿಟ್ಟಿರ್ತಾರೆ. ಮಗ, ಹೆಂಡತಿ, ಗುರುಗಳು, ಯಾರ್ ಬೇಕಾದ್ರೂ ಆಗ್ತಾರಲ್ಲಿ. ಅವ್ರೆಲ್ಲಾ ಹೋಗ್ತಿರ್ತಾರೆ, ಬಹಳ ದುಃಖಿ. ಸಡನ್ ಆಗಿ ಎಚ್ಚರ ಆಗೋಯ್ತು, ಒಂದು ಕ್ಷಣಕ್ಕೆ ಆ ದುಃಖ ಹೊರಟೋಗುತ್ತಲ್ಲ. ಎಲ್ಲೋಯ್ತು ಆ ದುಃಖ? ಒಂದೇ ಕ್ಷಣ ಅನ್ನೋದು ಕಷ್ಟ. ಎಚ್ಚರ ಆದ ತಕ್ಷಣ ಅಬ್ಬಾ ಎಷ್ಟ್ ಆರಾಮಾದೆ ನಾನು. ಹೆಂಗೆ ನನ್ ಕನ್ಸಲ್ಲಿ ಅವ್ರು ಸತ್ತೋಗಿದ್ದಂಗ್ ಕಾಣಿಸಿದ್ರು, ನನ್ ದುಡ್ಡು ಲಾಸ್ ಆಗ್ಬಿಟ್ಟಿತ್ತು, ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ನನಗೆ. ಎಚ್ಚರದಲ್ಲಿ ಬಂದ ತಕ್ಷಣ ಹಬ್ಬ ಹಂಗೇನು ಆಗಿಲ್ಲ, ಎಷ್ಟ್ ಆರಾಮ್ ಆಗ್ಬಿಡ್ತೀನಲ್ಲ. ಹಾಗೆ ಈ ಎಚ್ಚರ ಅನ್ನೋದನ್ನು, ಈ ಎಚ್ಚರ ಅನ್ನೋದು ನೋಡಕ್ ಬರ್ತಿಲ್ಲ. ಯಾಕೆಂದ್ರೆ ಎಚ್ಚರದೊಳಗಡೆ ಇರೋದ್ರಿಂದ. ನಾನ್ ಎಚ್ಚರ ಅಂತ ಆಗಿದೆ. ಎಚ್ಚರದೊಳಗಡೆ ನಾನು ಒಂದು ಮನೆಯಲ್ಲಿದ್ದು, ನಾನು ಒಂದು ದೇಹಾದಿಗಳಲ್ಲಿದ್ದು, ನನಗೆ ಈಗ ಎಚ್ಚರ ಆಗಿದೆ ಅಂತ ಭಾವಿಸಿದ್ಯಲ್ಲ, ಅದಕ್ಕೆ ಎಚ್ಚರ ನೋಡಕ್ ಬರ್ತಿಲ್ಲ. ಈಗ ಕನಸಿನೊಳಗಡೆನೆ ಬಂದು ಗುರುಗಳು, ನೋಡಪ್ಪ ಇದು ಕನ್ಸು, ಬಾ ಇದ್ರಿಂದ ಆಚೆಗೆ ಅಂದ್ರೆ ಒಪ್ತೀವ ಅಲ್ಲಿ. ಹಾಗೆ ಈ ಎಚ್ಚರನೂ ಆಗಿದೆ. ಆ ಮಹಾತ್ಮರ ಅನುಭವದಲ್ಲಿ ಈ ಎಚ್ಚರದಿಂದ ಎಚ್ಚರ ಆಗಿರ್ತಾರೆ. ಈಗ ಕನಸಿನಿಂದ ನಾನು ಎಚ್ಚರ ಆದ ತಕ್ಷಣ ಇಷ್ಟು ಆರಾಮ್ ಆಗ್ಬಿಟ್ನಲ್ಲ. ಈಗ ಕನಸಿನಲ್ಲಿ ಏನಾದ್ರು ಮಾಡ್ಬೇಕು ಅನ್ಕೋತೀನ, ಕನ್ಸಲ್ಲಿ ಆತರ ದುಃಖ ಆಗಿತ್ತು, ಅದಕ್ ಪರಿಹಾರ ಮಾಡ್ಬೇಕು, ಅದ್ರಿಂದ ಏನಾರು ಪಾಪಗಳು, ಅದ್ರಿಂದ ಏನಾರು ಸುಖ ದುಃಖಗಳು. ಹಾಗೆ ಈ ಎಚ್ಚರದಿಂದಾನೇ ಎಚ್ಚರ ಆಗಿದ್ರಿಂದ ಆ ಮಹಾತ್ಮರಿಗೆ ಇನ್ನೇನ್ ಭಜನೆ ಮಾಡ್ಬೇಕು, ಯಾವ ಸಾಧನೆ ಮಾಡ್ಬೇಕು ಅಂತ. ಈಗ ಕನಸಲ್ಲಿ ನಾನು ಬಹಳ ಕೆಟ್ಟವಳಾಗ್ಬಿಟ್ಟಿದ್ದೆ, ತುಂಬಾ ಕೆಟ್ಟ ವಿಚಾರಗಳೆಲ್ಲ ಬಂದ್ಬಿಟ್ಟಿತ್ತು ನನ್ಗೆ.
ನನಗೆ ಏನ್ ಮಾಡಿದ್ರು ಚಿಂತನ ಬರ್ತಿಲ್ಲ, ಹಿಂಗ್ ಬರ್ತಿಲ್ಲ, ಬಹಳ ವಿಷಯಾದಿಗಳಲ್ಲಿ ಬಹಳ ತಾಪ ಮಾಡ್ಕೊಂಡ್ಬಿಟ್ಟಿದೀನಿ. ಎಚ್ಚರ ಆದ ತಕ್ಷಣನೇ ಅಲ್ಲಿ ಬಹಳ ನಾನ್ ತುಂಬಾ ಇದಾಗ್ಬಿಟ್ಟಿದ್ದೆ. ಈಗ ಒಳ್ಳೆ ಸಾಧನ ಮಾಡ್ಬೇಕು ನಾನು ಅಂದ್ರೆ ಏನಾರು ಅಂತೀನ ನಾನು? ಅದು ಕನ್ಸಲ್ಲ ಆ ರೀತಿ ಅನ್ಸಿದ್ದು. ಎಚ್ಚರದಲ್ಲಿ ನಾನ್ ಬಹಳ ಚೆನ್ನಾಗಿದ್ದೀನಲ್ಲ, ಇನ್ನೇನಾರು ಅದ್ರ ಪರದಾಡ್ತೀನ ನಾನು? ಕನ್ಸಲ್ಲಿ ನಾನ್ ಹಂಗಾಗ್ಬಿಟ್ಟಿದೀನಿ, ಹಿಂಗಾಗ್ಬಿಟ್ಟಿದೀನಿ, ಕೆಟ್ಟ ಆಲೋಚನೆಗಳು, ಬಹಳ ಕಾಮಕ್ರೋಧಾದಿಗಳು ಎಲ್ಲಾ ಬಹಳ ಕೆಟ್ಟದ್ ಬಂದ್ಬಿಟ್ಟಿದೆ ಕನಸಲ್ಲಿ. ಈಗ ಎಚ್ಚರ ಆದ ತಕ್ಷಣನೇ ತುಂಬಾ ಕನಸಲ್ಲಿ ನನಗೆ ತುಂಬಾ ಕೆಟ್ಟ ಆಲೋಚನೆಗಳು ಬಂದಿತ್ತು. ಈಗ ನಾನು ಧ್ಯಾನ ಮಾಡಿ ಅವುಗಳನ್ನೆಲ್ಲಾ ಪರಿಹಾರ ಮಾಡ್ಕೊಳ್ಳೋಣ, ಬ್ರಹ್ಮ ಜ್ಞಾನದ ಚಿಂತನೆಯನ್ನ ಮಾಡೋಣ ಅನಿಸ್ತೀನ? ಯಾಕೆ ಕ್ಷಣ ಮಾತ್ರದಲ್ಲಿ ಅನ್ಸುತ್ತೆ ಕನಸು. ಹಾಗೆ ಈ ಎಚ್ಚರದಲ್ಲಿ ಈಗ ನನಗೆ ಎಷ್ಟೇ ಏನೇ ಹೇಳಿದ್ರು ಗೊತ್ತಾಗಲ್ಲ. ಯಾಕೆಂದ್ರೆ ಎಚ್ಚರದವರಾಗೇ ಕೇಳ್ತಾ ಇರ್ತೀವಿ. ಹೆಂಗೆ ಕನಸಿನ ಒಳಗಡೆ ಇರೋವರೆಗೂ ಕನಸು ಅಂತ ನನಗೆ ಗೊತ್ತಾಗಲ್ಲ. ಯಾವ ಮಹಾತ್ಮರು ಗುರುಗಳು ಯಾರು ಬಂದ್ ಹೇಳಿದ್ರು ಅವ್ರ ಅನುಭವ ಸತ್ಯ ಅಲ್ಲ, ನನಗ್ ಅನುಭವ ಇದೆ. ನೀವ್ ಹೇಳ್ತೀರಾ ಗುರುಗಳೇ ದೇಹ ಅಲ್ಲ, ನನ್ಗ್ ಅನುಭವ ಇದೆ. ಕನಸಲ್ಲಿ ಹಿಂಗೆ ವಾದ ಮಾಡ್ತಿರ್ತೀನಿ. ನನಗ್ ಮನಸ್ಸಿನ ಸುಖ ದುಃಖಗಳಾಗ್ತಿದೆ, ನನಗೆಲ್ಲಾ ಆಗ್ತಿದೆ, ನನ್ ಅನುಭವ ಇದೆಯಲ್ಲ, ಇಲ್ಲೇ ನಾನ್ ಸುಮ್ನೆ ಹೇಳ್ತೀನ? ನೋಡಿಲ್ಲ ನನ್ ದೇಹಕ್ಕೆ ಎಷ್ಟು ನಾನ್ ನೋವು ಅನ್ಭವಿಸ್ತಾರ ನನಗ್ ಗೊತ್ತಿದೆ ಅಂತ ಹಿಂಗೇ ವಾದ ಮಾಡ್ತೀನಿ ಕನ್ಸಲ್ವೇ. ಎಚ್ಚರಕ್ಕೆ ಬಂದ ತಕ್ಷಣನೇ ಗೊತ್ತಾಗುತ್ತೆ ಹೆಂಗ್ ಮಾತಾಡ್ತಾ ಇದ್ದೆ ನಾನು ಅಲ್ಲಿ ಗುರುಗಳಿಗೆಲ್ಲ. ನಾನೇ ಭಾವಿಸ್ಕೊಂಡೆ ಎಷ್ಟು ಆರಾಮಾಗ್ಬಿಡ್ತೀನಲ್ಲ ಎಚ್ಚರ ಆದ ತಕ್ಷಣ. ಎಚ್ಚರ ಆದ್ರೆ ಬಹಳ ದುಃಖಿ ಆಗ್ತೀನ ಕಷ್ಟ. ಆದ್ರೆ ಈ ಎಲ್ಲಾ ಈಗ ಆತ್ಮಜ್ಞಾನ ಪಡೆಯೋದಂದ್ರೆ ಹಂಗೇನೆ. ಆತ್ಮಜ್ಞಾನ ಪಡೆದ್ರೆ ಆರಾಮಾಗ್ತಿ. ಇಲ್ಲ ಇದು ಬಹಳ ಚೆನ್ನಾಗ್ ಅದಂಗ ಆಗ್ಬಿಡತ್ತೆ ಸುಲಭವಾಗಿ. ನಾನೇ ಯಾರ್ ಕನ್ಸಲ್ಲಿರೋನೇನೆ. ನೀವ್ ಅಂತಿದ್ದೀರಾ ಗುರುಗಳ ಹಂಗ ಅನ್ಬಿಟ್ರೆ ಆಗ್ಬಿಡತ್ತಾ? ಕನಸಿಂದ ಆಚೆ ಬಂದ್ ನಾನು ಈ ಎಚ್ಚರದಲ್ಲೇ ಮಾತಾಡ್ತಾ ಇರೋದು. ಕನ್ಸಲ್ಲಿ ಹಿಂಗೆ ಅಂತ ಇರ್ತೀನಿ, ಗುರುಗಳೇ ನಾನು ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದೀನಿ, ಬುದ್ಧಿ ನಾನು ಬಹಳ ಸ್ಪಷ್ಟ ಇದೆ, ನಾನು ಇದರಿಂದಾನೇ ನಾನು ಹೇಳ್ತಾ ಇರೋದು. ನನಗೆ ನೀವ್ ಹೇಳ್ತಿದ್ದೀರಾ ಆಚೆ ಬಂದ್ ಎಲ್ಲಿಂದ ಬರೋದು, ಹೆಂಗ್ ಹೋಗೋದದು? ನಾನು ಎಚ್ಚರವಾಗೇ ಹಿಂಗೆ ಬಡಬಡಿಸ್ತಾ ಇರ್ತೀನಲ್ಲ, ಹಾಗಾಗಿ ಅದನ್ನೇ ಈಗ ಗುರುಗಳು ಹೇಳ್ತಿದ್ದಾರೆ ಉದಾಹರಣೆ ಮೂಲಕ. ಅದನ್ನೇ ಈ ಪ್ರಕ್ರಿಯೆ. ಎಚ್ಚರ ಕನಸು ನಿದ್ರೆ ಇದೆಯಲ್ಲ, ಅತ್ಯಂತ ಶ್ರೇಷ್ಠವಾದ ಅನುಭವ. ಅಲ್ಲಿ ನೀನ್ ಇನ್ನೇನಾದ್ರು ಸಾಧನ ಮಾಡ್ಬೇಕಾ? ಈಗ ಎಚ್ಚರಕ್ಕೆ ಬಂದ ಮೇಲೆ ಕ್ಷಮಾದಿ ಷಟ್ಕ ಸಂಪತ್ತು, ನಿತ್ಯ ವಸ್ತು ವಿವೇಕ, ಗೃಹಸ್ಥ ಸನ್ಯಾಸಿ. ಅಲ್ಲಿ ನೀನು ಎಚ್ಚರದಲ್ಲಿ ಸನ್ಯಾಸಿ ಇದೆಯಾ, ಅಲ್ಲಿ ಗೃಹಸ್ಥ ಆಗ್ಬಿಟ್ಟಿದ್ಯಾ. ಕನಸಲ್ಲಿ ಏನ್ ಮೋಹ ಮಮಕಾರ, ಮಕ್ಕಳು ಮರಿಗಳು ಏನು ಎಲ್ಲಾರು ತಿಂದುತ್ತಾವ್ರೆ, ನಮ್ಮನ್ನೆಲ್ಲಾ ಕಾಡ್ತಾ ಇದಾರೆ. ದುಡ್ಡೊಂದು ಎಲ್ಲಾ ವಿಪರೀತ ನನಗಲ್ಲಿ. ಯಾಕಾದ್ರೂ ಈ ಸಂಸಾರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ, ಹೆಂಗ್ ಇದ್ರಿಂದ ಪಾರಾಗೋದು? ಬಹಳ ಹೋರಾಟ ಮಾಡ್ತಾ ಇದ್ದೀನಿ ಅಲ್ಲೇ ಕನ್ಸಲ್ಲೇನೆ. ಇವ್ರನ್ನೆಲ್ಲ ಹೆಂಗ್ ಬಿಟ್ಟು ಹೋಗೋದು, ಇದ್ರಿಂದ ಹೆಂಗ್ ಆಚೆ ಹೋಗೋದು? ಹಂಗೆ ಗುರುಗಳು ಹೇಳ್ತಿದಾರೆ ಇಲ್ಲಪ್ಪ ಹಂಗೇನು ಇಲ್ಲ, ಸುಮ್ನೆ ಹಂಗೆಲ್ಲ ಭಾವಿಸ್ಕೊಂಡಿದ್ಯಾ, ಒಂದ್ ಸ್ವಲ್ಪ ನೋಡು, ನೀನೇ ಭಾವಿಸ್ಕೊಂಡಿರೋದು. ಇಲ್ಲ ಗುರುಗಳೇ ನೀವ್ ಹಂಗ ಅನ್ಕೊಂಡಿದೀರಾ, ನೋಡಿ ಇಲ್ಲಿ ಹೆಂಡತಿ ಮಕ್ಳು, ನಾನ್ ಒಂದಿನ ಇದ್ದೆ, ಇವ್ರನ್ನೆಲ್ಲ ಈಗ ಮದ್ವೆ ಆಗಿ ಬಂದಿರೋದು, ಇವ್ರೆಲ್ಲಾ ಹೆಂಡತಿ ಮಕ್ಳು ಅನುಭವ ಇದೆ ನನಗೆ. ಹಿಂಗೆ ಮಾತಾಡ್ತೀನಲ್ವಾ? ಅಲ್ಲಿ ಹೆಂಗೆ ಗುರುಗಳ ಹತ್ರ ಅಲ್ಲೂ ಗುರುಗಳು ಬಂದ್ ಇಲ್ಲ ಇದು ಕನಸು, ನೀನೇ ಹಿಂಗೆಲ್ಲಾ ಭಾವಿಸ್ಕೊಂಡಿದ್ಯಾ, ಅಲ್ಲಿ ಯಾವ ಹೆಂಡತಿ ಮಕ್ಳು ಇಲ್ಲಪ್ಪ, ನಿನ್ ಮನಸ್ಸೇ ಹೆಂಡತಿನೂ ಮಾಡ್ಕೊಂಡಿದೆ, ನಿನ್ ಮನಸ್ಸೇ ಮಕ್ಕಳು ಮಾಡ್ಕೊಂಡಿದೆ, ನಿನ್ ಮನಸ್ಸೇ ಇಡೀ ಜಗತ್ತು ಸಂಸಾರ ಎಲ್ಲಾನು ನೀನ್ ಮಾಡ್ಕೊಂಡಿದೆ ಅಂದ್ರೆ. ಇಲ್ಲ ಗುರುಗಳೇ ನನಗಂಗ್ ಸಾಮರ್ಥ್ಯ ಇದ್ಯಾ, ನನ್ ಮನ್ಸನ್ ನಾನ್ ಕಳ್ಕೊಂಡ್ರೆ ಸಾಕಾಗಿದೆ, ಇವ್ರನ್ನೆಲ್ಲ ಸೃಷ್ಟಿ ಮಾಡ್ತೀನಾ? ನನ್ ಕೈಲ ಸಾಧ್ಯ ಇಲ್ಲ ಗುರುಗಳೇ. ಅವರೆಲ್ಲಾ ನಿಜವಾಗ್ಲೂ ಇದಾರೆ, ಅವ್ರೆಲ್ಲಾರು ಅನುಭವ, ಅವ್ರದೆಲ್ಲಾ ಸುಖ ದುಃಖಗಳು ನನ್ಗಾಗತ್ತೆ, ಇದು ನನ್ನ ಅನುಭವ ಅಂತ ಮಾತಾಡ್ತಿರ್ತೀನಲ್ಲ ಕನ್ಸಲ್ಲಿ. ಗುರುಗಳು ಹೇಳಿದ್ರು ಒಪ್ಪಲ್ಲ. ಹಂಗೆ ಈಗ ಎಚ್ಚರದಲ್ಲೂ ಆಗಿರೋದು. ಈ ಎಚ್ಚರದ ಅನುಭವನ ಈಗ ಕನಸಂದ ನಾನ್ ನೋಡಿದ್ರೆ, ಕನಸನ್ನ ಸ್ಪಷ್ಟವಾಗಿ ಅದರದ ಅನುಭವ ಆದ್ರೆ ಆಗ ಎಚ್ಚರದ ಗೊತ್ತಾಗತ್ತೆ. ಕನಸಿನಲ್ಲಿ ಏನೇನ್ ಮಾತಾಡದ್ನಲ್ಲ, ಅಲ್ಲಿ ಯಾರು ಬಂದ್ರ ಗುರುಗಳನ್ನೂ ನಾನೇ ಮಾಡ್ಕೊಂಡಿದೀನಿ. ಅಲ್ಲೂ ಗುರುಗಳೇನಾರು ಅಲ್ಲಿ ನನ್ ಕನ್ಸೊಳಗಡೆ ಬರ್ತಾರ ಗುರುಗಳು ಪಾಪ ಅವ್ರ ಪಾಡ್ಗ ಅವ್ರು ಹೊರಗಡೆ ಇರ್ತಾರ, ಅವ್ರ್ಯಾಕ್ ನನ್ ಕನ್ಸೊಳಗಡೆ ಹಂಗ ಎಲ್ಲಾರ್ ಮನಸ್ಸೊಳಗಡೆ ಹೋಗಿ ಎಲ್ಲಾರ್ ಕನ್ಸಲ್ಲಿ ಹೋಗಿ ಉಪದೇಶ ಮಾಡ್ತಾರ? ಅವ್ರಿಗೆ ಅದೇ ಕೆಲ್ಸನ? ಯಾರ್ಯಾರ ಮನ್ಸಿದೆ ಅವ್ರ ಒಳಗಡೆ ಹೋಗಿ ಅವ್ರ ಕನ್ಸಲ್ಲಿ ಹೋಗಿ ಅವ್ರಿಗೆ ಉಪದೇಶ ಬ್ರಹ್ಮಜ್ಞಾನ. ನನ್ ಮನಸ್ಸಲ್ಲಿ ಗುರುಗಳನ್ನ ಮಾಡ್ಕೊಂಡೆ, ಶಾಸ್ತ್ರಗಳನ್ನ ಮಾಡ್ಕೊಂಡೆ, ವಿಚಾರಗಳನ್ನ ಎಲ್ಲಾ ನಾನೇ ಮಾಡ್ಕೊಂಡ್ನಲ್ಲ. ನನ್ ಹೆಂಡತಿ ಮಕ್ಕಳನ್ನೂ ಮಾಡ್ಕೊಂಡಿದೀನಿ. ಎಷ್ಟು ಸಾಮರ್ಥ್ಯ ಇದೆಯಲ್ಲ ನನ್ ಮನಸ್ಸಿಗೆ. ಹಂಗಾದ್ರೆ ಅದನ್ನ ಅವ್ರು ಪರಮಾರ್ಥ ಗೀತೆಯಲ್ಲಿ ತಾನಿಲ್ಲದೊಡೆ ನಮ್ ತೋರದಾಗಿ ಅನುಭವಕ್ಕೆ ಗೊತ್ತಾಗಲ್ಲ. ನೀನಿದ್ರೆ ಜಗತ್ತು, ನೀನಿದ್ರೆ ಹೆಂಡತಿ ಮಕ್ಕಳು, ನೀನಿದ್ರೆ ಎಲ್ಲವೂ ಗೊತ್ತೇ ಆಗಲ್ಲ. ಯಾಕಂದ್ರೆ ನಾನಿನ ಕೆಳಗ್ ಬಂದ್ಬಿಟ್ಟಿರ್ತೀನಿ, ನಾನಿನ ಕೆಳಗೆ ವಿಪರೀತ ಕೆಳಗ್ ಬಂದ್ಬಿಟ್ಟಿರ್ತೀನಿ. ಹಾಗಾಗಿ ಇದು ಗೊತ್ತೇ ಆಗ್ತಿಲ್ಲ. ನೀನ್ ಇಲ್ಲಿ ನೋಡಿ ಕನ್ಸಿನ ಅನುಭವ ನೋಡು. ಅಲ್ಲಿ ಎಲ್ಲಾರು ನೀನ್ ಸೃಷ್ಟಿ ಮಾಡ್ಕೊಂಡು ಅವ್ರೆಲ್ಲಾರು ನೀನ್ ಕನ್ಸೊಳಗ್ ಬಂದ್ರ, ಅವ್ರ ಇಲ್ಲೆಲ್ಲಾ ಹೊರಗಡೆ ಅವ್ರವ್ರ ಪಾಡ್ಗವ್ರ ಮಲ್ಗವ್ರೆ, ಕೆಲವ್ರು ಓಡಾಡ್ತಾವ್ರೆ, ಕೆಲವ್ರು ಎಲ್ಲಾ ಆರಾಮಾಗವ್ರೆ. ನಿನ್ ಕನ್ಸಲ್ಲಿ ಏನೋ ಅವ್ರೆಲ್ಲಾರು ನಿನ್ ಜೊತೆ ಇದಾರೆ. ನಿನ್ ಹೆಂಡತಿ ಮಕ್ಳು ತಂದೆ ತಾಯಿ ಎಲ್ಲಾ ನಿನ್ ಜೊತೆಲಿ ಅಲ್ಲೆಲ್ಲಾ ನಿನ್ ಜೊತೆ ವ್ಯವಹಾರ ಮಾಡ್ತಿದ್ದಾರೆ. ಅವ್ರ್ಯಾಕ್ ನಿನ್ ಜೊತೆ ಬರ್ತಾರೆ? ನೀನಿದ್ದಾಗ ಅವ್ರ್ಯಾಕ್ ಬರ್ತಾರೆ? ನಿನ್ ಕನ್ಸಿಗೆ ಅವ್ರ್ಯಾಕ್ ಬರ್ತಾರೆ? ಅವ್ರದೇ ನಿದ್ದೆ ಅವ್ರದೇ ಕನ್ಸಿರುತ್ತೆ.
ಅವ್ರು ನಿನ್ನೊಳಗಡೆ ಬರಕ್ ಪ್ರವೇಶನೇ ಇಲ್ಲ ಅವ್ರಿಗೆ. ಅವ್ರು ಯಾರು ಬರಲ್ಲ. ನೀ ಸೂಕ್ಷ್ಮವಾಗಿ ನೀನ್ ಭಾವಿಸ್ಕೊಂಡ್ ಏನಾದ್ರು ಮಾಡು. ಹಾಗಾಗಿ ಕನಸಿನ ಅನುಭವ ಏನಿದೆಯಲ್ಲ, ಹೆಂಗೆ ಒಂದು ಜೇಡರ ಬಲೆ ಇದು ಆ ಹುಳ ತಾನೇ ಎಲ್ಲಾ ಬಲೆನ ನೇಯುತ್ತಂತೆ. ತಾನೇ ಎಲ್ಲಾ ಕಟ್ಟುತ್ತೆ, ಹಿಂಗೆ ಕಟ್ಕೊಂಡ್ ತಾನೇ ಅದ್ರೊಳಗಡೆ ಎಲ್ಲಾ ಓಡಾಡುತ್ತೆ. ತಾನೇ ಓಡಾಡ್ಕೊಂಡ್ ಮಾಡ್ಕೊಂಡ್ ಬಹಳ ಮಜವಾಗಿ ಎಲ್ಲಾ ಮಾಡಿ ಮಾಡಿ ತಾನೇ ಅದ್ರಲ್ಲಿ ಸಿಗಾಕೊಂಡ್ ತಾನೇ ಸತ್ತೋಗುತ್ತೆ. ಹಂಗೆ ಇವ್ನ್ ಕನ್ಸಲ್ಲಿರೋನು. ತಾನೇ ಕನಸನ್ನ ನಾನೇ ಸೃಷ್ಟಿ ಮಾಡ್ಕೊಂಡೆ, ಅದ್ರೊಳಗಡೆ ನಾನು ಒಬ್ಳಾದೆ. ಕನಸಂತ ಒಂದ್ ಜಗತ್ತಾಯ್ತು. ಆ ಜಗತ್ತಿನೊಳಗಡೆ ನಾನು ಮಾಡ್ಕೊಂಡೆ, ನನ್ನ ಜೊತೆ ಇನ್ನೆಲ್ಲಾರು ಸೃಷ್ಟಿ ಮಾಡ್ಕೊಂಡ್ ಅದ್ರಲ್ಲೆಲ್ಲಾ ಸುಖ ದುಃಖಗಳನ್ನೆಲ್ಲಾ ಅನುಭವಿಸ್ಕೊಂಡು ಪುನಃ ಎಚ್ಚರಕ್ ಬಂದ್ಬಿಟ್ಟೆ. ಅಲ್ಲಿ ಇದ್ದಿದ್ ಅಷ್ಟೋ ತನಕ ಅನುಭವಿಸಿದ್ದಲ್ಲ ಬಹಳ ಸುಖ ದುಃಖಗಳು. ಎಚ್ಚರಕ್ ಬಂದ ಕ್ಷಣ ಮಾತ್ರದಲ್ಲಿ ಇಲ್ದೇ ಇರಂಗಾಗತ್ತಲ್ಲ. ಹಾಗೇ ಈ ಎಚ್ಚರದಲ್ಲೂ ಇದು ಹಾಗೆ ಯಾಕಲ್ಲ. ಇಲ್ಲೂ ಎಚ್ಚರ ಅನ್ನೋದು ಈಗ ಯಾಕೆ ಆಗ್ತಿಲ್ಲ ಅಂದ್ರೆ ನಾನು ಒಳಗಡೆ ಆಗ್ಲೇ ಇದ್ದೀನಿ ಅಂತ. ಹೆಂಗೆ ಕನಸಿನೊಳಗಡೆ ಬಂದು ಏನೇ ಹೇಳಿದ್ರು ಅರ್ಥ ಆಗಲ್ವಲ್ಲ, ಹಾಗೆ ಈ ಎಚ್ಚರ ಅನ್ನೋದೊಂದು ಇದೆ. ಎಚ್ಚರ ಅನ್ನೋದೊಂದು ಸೃಷ್ಟಿಯಾಗಿ ಅದ್ರೊಳಗಡೆ ಒಂದ್ ಜೀವ ಆಗಿ ಅದ್ರೊಳಗಡೆ ಒಂದ್ ಮನಸ್ಸು, ಅದ್ರೊಳಗಡೆ ಒಂದ್ ಬುದ್ಧಿ ನಾನು ಅಂತ. ನನ್ ಜೊತೆ ಇವ್ರೆಲ್ಲಾ ಜಗತ್ತಿದೆ, ಇವ್ರೆಲ್ಲಾರು ಹೆಂಡತಿ ಮಕ್ಳಿದಾರೆ, ಇದೆಲ್ಲಾ ಸತ್ಯ. ಎಚ್ಚರ ಅನ್ನೋದು ಸತ್ಯ ಅಂತ ಈ ಎಚ್ಚರದೊಳಗಡೆ ಇರೋನ್ ಭಾವಿಸ್ತಾ ಇರೋದು. ಎಚ್ಚರದೊಳಗಡೆ ಇರೋನಿಗೆ ಆತ್ಮಜ್ಞಾನ ಅಲ್ಲ. ಗುರುಗಳು ಹೇಳ್ತಾ ಇರೋದು ಎಚ್ಚರ ನೀನಲ್ಲ ಅಂತ. ಎಚ್ಚರದೊಳಗಡೆ ಇರೋನಿಗೆ ಆತ್ಮಜ್ಞಾನ ಆಗತ್ತಾ? ಆದ್ರೆ ಈ ಮೂರೂ ಅನುಭವಗಳು ಬರ್ತಿರತ್ತೆ ಹೋಗ್ತಿರತ್ತೆ, ಬರ್ತಿರತ್ತೆ ಹೋಗ್ತಿರತ್ತೆ. ಇದರ ಆಧಾರದಲ್ಲಿ ನಾನು ಇರ್ತೀನಿ. ನನಗ್ ಆ ಕಡೆ ಲಕ್ಷ್ಯ ಬರೋದಿಲ್ಲ. ಈ ಎಚ್ಚರದ ನಾನ್ಗಳಿದೆಯಲ್ಲ, ಈ ನಾನನ್ನುವ ಅಹಂಕಾರ ಎಚ್ಚರಕ್ ಬಂದ ತಕ್ಷಣನೇ ತನ್ನ ಅನುಭವ ಅಂತ ಮಾತಾಡಕ್ ಪ್ರಾರಂಭ ಮಾಡುತ್ತೆ. ಕನ್ಸಿಗೆ ಹೋದ ತಕ್ಷಣ ಅಲ್ಲಿ ನಾನು ಅಂತ, ನಿದ್ರೆಗೆ ಹೋದ ತಕ್ಷಣ ಪ್ರಜ್ಞೆ ಇದ್ದೆ. ಎಚ್ಚರಕ್ ಬರೋದು, ಕನ್ಸಿಗೆ ಹೋಗೋದು, ನಿದ್ರೆಗೆ ಹೋಗೋದು, ಈ ಮೂರೂ ಹೋಗೋದು ಬರೋದು ಮಾಡೋದು ಮಾಡ್ತಿರತ್ತೆ. ಅದರ ಅಸ್ತಿತ್ವದಲ್ಲಿ, ನನ್ನ ಅಸ್ತಿತ್ವದಲ್ಲಿ ಈ ಮೂರು ಓಡಾಡ್ತಾ ಇರತ್ತೆ. ಎಚ್ಚರದ ವ್ಯಕ್ತಿ, ಕನಸಿನ ವ್ಯಕ್ತಿ, ನಿದ್ರೆ ಅವನು, ಮೂರು ನನ್ನ ಆಧಾರದಲ್ಲಿ ಓಡಾಡ್ತಿರ್ತ. ನಾನೇನ್ ಮಾಡ್ತೀನಿ, ಈ ಒಬ್ಬನಿಗಿದ್ದ ಅನುಭವ ಇನ್ನೊಬ್ಬನಿಗಿರಲ್ಲ. ಎಚ್ಚರದವನಿಗೆ ಕನಸಿನ ಗೊತ್ತಿಲ್ಲ, ಕನಸಿನವನಿಗೆ ನಿದ್ರೆದ್ ಗೊತ್ತಿಲ್ಲ. ಆದ್ರೆ ಎಲ್ಲವನ್ನು ಗೊತ್ತು ಅಂತ ಮಾತಾಡ್ತಿದ್ರೆ ಸುಮ್ನೆ ಅಲ್ಲಿದೆಲ್ಲ ತಾನೇ ಭಾವಿಸ್ಕೊಂಡು ಎಲ್ಲಾ ಕಡೆಗೂ ನಾನು ಬೇಗ ಬರ್ತಿರತ್ತೆ. ಕನಸಿನಲ್ಲಿ ಇವನು ಇರ್ಲೇ ಇರ್ಲಿಲ್ಲ. ಎಚ್ಚರದವನು ಪೂರ್ತಿ ಮರೆಯಾದ್ರೇನೆ ಕನಸು ಬರೋದು. ಎಚ್ಚರದ ನಾನು ವ್ಯಕ್ತಿ ಎಲ್ಲ ನಾನ್ ಮರೆ ಆಗ್ಬೇಕು, ನನ್ ಮನೆ ಮರೆ ಆಗ್ಬೇಕು, ಹೆಂಡತಿ ಮರೆ ಆಗ್ಬೇಕು, ಮಕ್ಳು ಮರೆ ಆಗ್ಬೇಕು, ಇಲ್ಲಿದೆಲ್ಲಾ ಮರೆ ಆಗ್ಬೇಕು, ನನ್ನ ದೇಹ ಈ ಎಲ್ಲಾ ಇಲ್ಲಿ ಮರೆ ಆಗತ್ತೆ. ಆಗ್ಲೇ ಕನಸು ಬರೋದು. ಆದ್ರೆ ಕನಸಿನಿಂದ ಬಾ, ಇವನು ಇಲ್ದೇ ಇದ್ದಾಗ್ಲೇ ಕನಸು ಬರೋದು. ಅಲ್ಲಿ ಬರೋ ಮನಸ್ಸೇ ಬೇರೆ. ಆ ಮನಸ್ಸಿನ ಎಲ್ಲಾ ಅನುಭವಗಳನ್ನ ಎಚ್ಚರಕ್ ಬಂದ ತಕ್ಷಣ ನನ್ನ ಅನುಭವ ಅಂತ ಸ್ಟಾರ್ಟ್ ಮಾಡ್ಬಿಡುತ್ತಲ್ಲ ಇದು ಅಲ್ಲಿ ಇರ್ಲೇ ಇರ್ಲಿಲ್ಲ. ಈ ಬಂದ ತಕ್ಷಣ ಎಂತ ಕನಸು ಬಿದ್ದಿತ್ತು, ಎಂತ ನಿದ್ರೆ, ಇವನ್ ಇರ್ಲೇ ಇರ್ಲಿಲ್ಲ. ಎಷ್ಟು ಬೇಗ ಮೋಸ ಮಾಡುತ್ತಲ್ಲ ಈ ಅಹಂಕಾರ. ಈ ಅಹಂಕಾರನೇ ನನ್ನ ಜೀವಭಾವ. ನನ್ನ ಜೀವಭಾವ ಉಂಟಾಗೋದಿಕ್ಕೆ ನನಗೆ ಮೋಸ ಮಾಡ್ತಾ ಇರೋದು ಇದು. ಆದ್ರೆ ಇದಕ್ಕೆ ಆಧಾರವಾಗಿರುವ ಸಾಕ್ಷಿ ಇದೆಯಲ್ಲ, ಅದರ ಅನುಭವನ ಈ ಎಚ್ಚರದ ಮನಸ್ಸು ತನ್ನ ಅನುಭವ ಅಂತ ಹೇಳ್ತಿರತ್ತೆ. ಅದ್ ಯಾವಾಗ್ಲೂ ಇರುತ್ತೆ ಸಾಕ್ಷಿ. ಆ ಸಾಕ್ಷಿ ಈ ಕನಸವನ್ ಬರ್ತಾನೆ, ಅದಲ್ಲೇ ಇರುತ್ತೆ, ಆ ಸಾಕ್ಷಿಯಾಗೇ ಇರುತ್ತೆ. ಎಚ್ಚರದವನ್ ಬರ್ತಾನೆ, ಅವನನ್ನ ನೋಡ್ತಾ ಇರುತ್ತೆ. ಕನಸವನ್ ಬರ್ತಿರ್ತಾನೆ, ನಿದ್ರೆಯವನ್ ಬರ್ತಿರ್ತಾನೆ. ಇವ್ ಮೂರು ಬರೋರು ಹೋಗೋರು ಬರೋರು, ಇವ್ರು 3 ಜನ ಹೋಗ್ತಾ ಇರ್ತಾರೆ. ಒಂದೊಂದ್ ರೀತಿಯಾಗಿ ಬದಲಾವಣೆ ಹೊಂದುತ್ತಾ ಇರ್ತಾರೆ. ಸಾಕ್ಷಿ ನಾನು ಯಾವಾಗ್ಲೂ ಇರ್ತೀನಿ. ಆದ್ರೆ ಈ ಎಚ್ಚರದ ಮನಸ್ಸು ಏನ್ ಮಾಡುತ್ತೆ, ತನ್ನ ಅನುಭವ ಅಂತ ಬಂದ್ ಮಾತಾಡಕ್ ಬರುತ್ತೆ. ಕನ್ಸಂದು ತಂದು ಅಂತ ಬಂದ್ ಮಾತಾಡುತ್ತೆ. ನಿದ್ರೆದು ಅವ್ನ್ ಇಲ್ದೇ ಇದ್ದಾಗ್ಲೇ ಕನಸು ನಿದ್ರೆಗಳು. ಈ ಎಚ್ಚರದವನ್ ಇಲ್ದೇ ಇದ್ದಾಗ್ಲೇನೆ ಕನಸು ಮತ್ತೆ ನಿದ್ರೆಗಳು. ಆದ್ರೆ ಬೇಗ ತನ್ನ ಅನುಭವ ಅಂತ ಈ ಅಹಂಕಾರ ಇದೆಯಲ್ಲ, ಈ ಬುದ್ಧಿ ನಾನು ಎಲ್ಲಾ ಕಡೆಗೂ ನಾನು ನಾನು ನನ್ನನ್ನ ಮೋಸ ಮಾಡ್ತಿರೋದು. ಈಗ ಗುರುಗಳು ಹೇಳ್ತಿದ್ದಾರೆ, ನೀನ್ ಈ ಮೂರೂ ಅವಸ್ಥೆಗಳಲ್ಲಿ ಇಲ್ಲ. ನೀನ್ ಹೇಗಾಗ್ತೀಯ? ಯಾಕಂದ್ರೆ ಒಂದ್ರಲ್ಲಿ ಒಂದಿಲ್ಲ. ಅದು ಅವನಿದ್ದಾಗ ಇವನಿಲ್ಲ, ಇವನಿದ್ದಾಗ ಅವನಿಲ್ಲ. ಈ ಮೂರು ಅನುಭವಗಳನ್ನ ನೋಡೋರ್ ಬೇರೆ ಇರ್ತಾನೆ. ಸಾಕ್ಷಿ ಪಕ್ಷಿ ಇದೀನಿ ನಾನು. ಆ ಜೀವ ಪಕ್ಷಿ ಸಾಕ್ಷಿ ಪಕ್ಷಿ ಹೇಳ್ತಾರಲ್ಲ, ನಾನ್ ಯಾವಾಗ್ಲೂ ನೋಡೋರು. ಈ ಮೂರು ಅವಸ್ಥೆಗಳು ಬರೋದು ಹೋಗೋದು ಈ ಮೂರು ಅವಸ್ಥೆಗಳಲ್ಲಿ ನಾನಿಲ್ಲ. ಆ ಅನುಭವದಲ್ಲಿ ಇದ್ದಿರುವಂತ ಮಹಾತ್ಮರಿಗೆ ಇದು ಸಾಕ್ಷಿ ಇನ್ನು ಪ್ರಾರಂಭ. ಆ ಸಾಕ್ಷಿ ಅನುಭವದಲ್ಲೇ ಈ ಎಚ್ಚರದ ಯಾವ ಸಂಬಂಧ, ಈ ಎಚ್ಚರದಲ್ಲೇ ಇಡೀ ಬದುಕು ನಂದೆಲ್ಲ. ಆ ಎಚ್ಚರದ ಸಂಬಂಧನೇ ಇಲ್ಲ ನನಗೆ. ಆ ಎಚ್ಚರಕ್ಕೂ ನನಗೋ ತನುವಿಗೋ ಆತ್ಮನಿಗೋ ಎಂದೆಂದು ಸಂಗತಿ ಇಲ್ಲ. ಇಡೀ ಎಚ್ಚರದವನಿಗೆ ನನಗ್ ಸಂಬಂಧನೇ ಇಲ್ಲ. ಅವನಿದಾನೆ ಅನ್ನೋದೇ ನನಗ್ ಗೊತ್ತಿಲ್ಲ. ನಾನ್ಯಾಕೆ ಅವನನ್ನ ನೋಡ್ಲಿ, ನಾನಿದ್ದೀನಿ ಯಾವಾಗ್ಲೂ. ಈ ರೀತಿಯ ಅನುಭವ ಇರುವ ಮಹಾತ್ಮರಿಗೆ ಸಾಕ್ಷಿಯಲ್ಲೇ ಇಷ್ಟು ನಮ್ಗೆ ಆರಾಮ್ ಅನಿಸ್ತಿದೆ. ಇನ್ನ ಆ ಅನುಭವದಲ್ಲೇ ಇರೋರಿಗೆ ಇನ್ಯಾವ ಪಾಪ ಕರ್ಮ ದೇಹ, ಎಷ್ಟು ಭ್ರಮೆಯಿಂದ ಮಾತಾಡ್ತೀವಲ್ಲ ನಾವು ಮಹಾತ್ಮರ ಬಗ್ಗೆ.
ಅವ್ರು ಯಾವ ಅನುಭವದಲ್ಲಿದ್ದಾರೆ, ನಾ ಯಾವ ಅನುಭವದಿಂದ ಅವ್ರನ್ನ ನೋಡ್ತಿರ್ತೀನಿ. ನಾನೆಲ್ಲಿ ಎಚ್ಚರದಲ್ಲಿ ಒಂದೆಲ್ಲೋ ಇಡೀ ಆ ಇದ್ರಲ್ಲಿ ಯಾವ್ದೋ ಒಂದ್ ಊರಲ್ಲಿ, ಯಾವ್ದೋ ಒಂದ್ ಮನೆಯಲ್ಲಿ, ಯಾವ್ದೋ ಒಂದ್ ಇದ್ರಲ್ಲಿ ಸಣ್ಣದ ಒಂದ್ ದೇಹ ಮನಸ್ಸು ಅಹಂಕಾರ ಇಟ್ಕೊಂಡು ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರೋ ಮಹಾತ್ಮರನ್ನ ಹೇಗ್ ಊಹೆ ಮಾಡಕ್ಕಾಗತ್ತೆ? ಈಗ ನಾನೇ ನನ್ನ ಅನುಭವ ನೋಡ್ತಿದ್ದೀನಲ್ಲ, ಸಾಕ್ಷಿ ನಾನಿದ್ರೆ ಎಚ್ಚರದಲ್ಲಿ ಅವೆಲ್ಲ ಜಗತ್ತು, ಜೀವ, ಸಂಸಾರ, ಮನೆ, ಮಠ ಎಲ್ಲಾ ಎಚ್ಚರದವನು. ಅವನ್ ನನಗೆ ಸ್ಪರ್ಶನೇ ಇಲ್ಲ, ಅವನು ನನಗೆ ಏನು, ಅವನಿಗೂ ನನಗೂ ಭೇಟಿನೇ ಇಲ್ಲ. ನನಗೆ ನಾನ್ ಯಾಕೆ ಸುಮ್ನೆ ಅಷ್ಟೊಂದು ನನಗೂ ನನ್ನ ಅನುಭವಕ್ಕೂ ಅವನ ಅನುಭವ, ಈಗ ಅವನ್ ಮಾತಾಡ್ತಾ ಇದ್ದಾನೆ ದೇವ್ರ ಬಗ್ಗೆ ಎಲ್ಲ, ಯಾರು ಎಚ್ಚರದಲ್ಲಿರೋನು, ಅವನಿಗೆ ಭೇಟಿನೇ ಆಗಿಲ್ಲ ಬ್ರಹ್ಮ ವಸ್ತು ಒಂದು. ಈ ಎಚ್ಚರದವ್ರು ಏನೂ ಗೊತ್ತೇ ಇಲ್ಲ, ಸಾಕ್ಷಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವನು ಬರೀ ಒಂದ್ ಸ್ವಲ್ಪ ಎಚ್ಚರದಲ್ಲಿ ಒಂದ್ ಸ್ವಲ್ಪ ಹೊತ್ತು ಇರ್ತಾನೆ, ಕನಸಿಗೆ ಹೋದ್ರೆ ಏನು ಪ್ರಜ್ಞೆನೇ ಇಲ್ಲ, ಇವನ್ ಎಚ್ಚರದವನ್ ಇಲ್ವೇ ಇಲ್ಲ. ಆದ್ರೆ ಎಲ್ಲಾ ಕಡೆ ಇದೀನಿ ಅಂತ ಬಹಳ ಮಾತಾಡ್ತೀವಲ್ಲ. ಹಾಗಾಗಿ ಆ ಮೂರೂ ಅನುಭವಗಳಿಂದ, ಆ ಮೂರೂ ಅವಸ್ಥೆಗಳಿಂದ ಪ್ರತ್ಯೇಕವಾಗಿರುವಂತಹ ಆ ಮಹಾತ್ಮರಿಗೆ ಅವ್ರಿಗೆ ಇನ್ಯಾವ ಪಾಪ ಪುಣ್ಯ ಇವೆಲ್ಲ ಎಲ್ಲಿಂದ ಬರುತ್ತೆ? ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಎಲ್ಲವೂ ಈ ನಾನನ್ನ ಅಹಂಕಾರಕ್ಕೆ, ಆ ನಾನನ್ನುವ ಅಹಂಕಾರವೇ ಇಲ್ಲದೆ ಇರುವಂತಹ ಆ ಮಹಾತ್ಮರಿಗೆ ಇದ್ಯಾವುದೂ ಅವಶ್ಯಕತೆ ಇಲ್ಲ. ಇನ್ನ ನಾಳೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜಗಂ ಜ್ಯೋತಿ ನಿರ್ಮಲವಾದ ಮನಗೆ ಕರ್ಪುರದಾರುತಿ ಅನುದಿನ ಒಳಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗೇರಿ ಜ್ಞಾನಪೂರ್ಣಂ ಜ್ಯೋತಿ ನಿರ್ಮಲವಾದ ಮನಗೆ ಕರ್ಪುರದಾರುತಿ ಪ್ರಾಕಿ